ಎಲ್ರಿಗೂ ನಮಸ್ಕಾರ. ಲಕ್ಷ್ಮೀ ನಾಯ್ಕ್ ಟ್ಯುಟೋರಿಯಲ್ಸ್ಗೆ ತಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ವಿದ್ಯಾರ್ಥಿಗಳೇ, ಹಿಂದಿನ ಒಂದು ತರಗತಿಯಲ್ಲಿ ನಾವು ದ್ವಿತೀಯ PUC ಸೆಕೆಂಡ್ PUC ಬಗ್ಗೆ ಏನು ಅಭ್ಯಾಸ ಮಾಡಿದಪ್ಪ ಅಂದ್ರೆ ಮೊದಲನೇ ಅಧ್ಯಾಯವಾಗಿರ್ತಕ್ಕಂತಹ ಭೌಗೋಳಿಕ ಪ್ರಭಾವಗಳು, ಇತಿಹಾಸದ ಮೇಲೆ ಭೌಗೋಳಿಕ ಪ್ರಭಾವಗಳು, ಹಾಗೆ ಇತಿಹಾಸದ ಮೂಲಾಧಾರಗಳ ಬಗ್ಗೆ, ಹೌದಾ, ಇವುಗಳ ಬಗ್ಗೆ ತಿಳ್ಕೊಂಡೆವು. ಆಮೇಲೆ ಎರಡನೇ ಅಧ್ಯಾಯ ಒಳಗೆ ಏನ್ ಮಾಡ್ಯವಪ್ಪ ಅಂದ್ರೆ ಶಿಲಾಯುಗ ಮತ್ತು ಲೋಹಯುಗ ಅಂದ್ರೆ ಇತಿಹಾಸ ಪೂರ್ವ ಯುಗದ ಬಗ್ಗೆ ನಾವೇನ್ ಮಾಡೇವು ಅಂದ್ರ ತಿಳ್ಕೊಂಡೆವು. ಇನ್ನ ಮೂರನೇ ಅಧ್ಯಾಯ ಆಗಿರ್ತಕ್ಕಂತಹ ಸಿಂಧೂ ನಾಗರಿಕತೆ ಬಗ್ಗೆ ತಿಳ್ಕೊಂಡೆವು, ಹೌದಾ. ಸಿಂಧೂ ನಾಗರಿಕತೆ ಬಗ್ಗೆ ತಿಳ್ಕೊಂಡೆವು. ಇನ್ನೇನಪ್ಪಾ ಅಂದ್ರ ಇತಿಹಾಸವನ್ನ ಅಧ್ಯಯನ ಮಾಡ್ಲಿಕ್ಕೆ ಏನ್ ಮಾಡ್ಯವಪ್ಪ ಅಂದ್ರೆ ನಾವು 3 ಭಾಗಗಳನ್ನಾಗಿ ವಿಂಗಡಣೆಯನ್ನ ಮಾಡಿದೆವು, ಹೌದಾ. 3 ಭಾಗ ಯಾವಪ್ಪ ಅಂದ್ರ ಮೊದಲನೇದಾಗಿ ಪ್ರಾಚೀನ ಯುಗ ಅಂತ ಹೇಳಿ ಹೇಳ್ತೇವೆ, ಹೌದಾ. ಪ್ರಾಚೀನ ಯುಗ. ಇನ್ನೊಂದು ಯಾವ್ದು ಬರ್ತೈತಪ್ಪ ಅಂದ್ರ ಇದು ಪ್ರಾಚೀನ ಯುಗ ಒಂದನೇದು. ಎರಡನೇದು ಪ್ರಾಚೀನ ಯುಗ ಆದ ನಂತರ ಮಧ್ಯಕಾಲೀನ ಯುಗ, ಹೌದಾ. ಮಧ್ಯಕಾಲೀನ ಯುಗ, ಮಧ್ಯಕಾಲೀನ ಯುಗ ಅಂತ ಹೇಳಿ, ಹೌದಾ. ಇನ್ ನೆಕ್ಸ್ಟ್ ಮೂರನೇದು ಬರ್ತೈತಿ ಯಾವ್ದಪ್ಪ ಅಂದ್ರ ಆಧುನಿಕ ಯುಗ. ಮೂರನೇದು ಆಧುನಿಕ ಯುಗ. ಆಧುನಿಕ ಯುಗ. ಹಂಗಾದ್ರೆ ನೋಡ್ರಿ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಪಠ್ಯಕ್ರಮದಲ್ಲಿ PUC ಸೆಕೆಂಡ್ ಇಯರ್ ಏನ್ ಕೊಟ್ಟಾರಪ್ಪ ಅಂದ್ರ ಪ್ರಾಚೀನ ಯುಗದಲ್ಲಿ ಸುಮಾರು 9 ಅಧ್ಯಾಯಗಳನ್ನು ಕೊಟ್ಟಾರ, ಹೌದಾ. ಪ್ರಾಚೀನ ಯುಗದಲ್ಲಿ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರ ಮತ್ತ ಅದನ್ನ ಡಿವೈಡ್ ಮಾಡಿ ಅಭ್ಯಾಸ ಮಾಡ್ಬೇಕು. 9 ಭಾಗಗಳನ್ನಾಗಿ ಅಭ್ಯಾಸ ಮಾಡ್ಬೇಕು ಪ್ರಾಚೀನ ಯುಗವನ್ನ, ಹೌದಾ. ಅದೇ ರೀತಿಯಾಗಿ ಮಧ್ಯಕಾಲೀನ ಯುಗವನ್ನ 5 ಭಾಗಗಳನ್ನಾಗಿ, ಮಧ್ಯಕಾಲೀನ ಯುಗವನ್ನ 5 ಭಾಗಗಳನ್ನಾಗಿ ವಿಂಗಡಣೆ ಮಾಡಿ ಅದನ್ನ ಅಧ್ಯಯನ ಮಾಡ್ಬೇಕು, ಹೌದಾ. ನೆಕ್ಸ್ಟ್ ಯಾವ್ದು ಬರ್ತಿತ್ತಪ್ಪ ಅಂದ್ರ ಆಧುನಿಕ ಯುಗ. ಆಧುನಿಕ ಯುಗದಲ್ಲಿ ಎಷ್ಟು ಅಧ್ಯಾಯಗಳು ಸಿಗ್ತಾವಪ್ಪ ಅಂದ್ರೆ ನಮ್ಗ 7 ಅಧ್ಯಾಯಗಳು, ಹೌದಾ. ಈ ರೀತಿಯಾಗಿ ಏನಪ್ಪಾ ಅಂದ್ರೆ ನಾವು ಅವುಗಳನ್ನ ವಿಭಜನೆ ಮಾಡಿ ಒಂದೊಂದಾಗಿ ಏನು ಇವಾಗ ಅಭ್ಯಾಸ ಮಾಡ್ಬೇಕು, ಹೌದಾ. ಈಗ ಮೊದಲನೇದಾಗಿ ನೋಡ್ರಿ ಪ್ರಾಚೀನ ಯುಗ, ಇದರಲ್ಲಿ 9 ಅಧ್ಯಾಯಗಳು ಬರ್ತಾವ. ಮತ್ತೊಂದು ಬರ್ತೈತ್ರಿ ಏನಪ್ಪಾ ಅಂದ್ರ ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿಗಳು, ಹೌದಾ. ಅದು ಯಾವ್ದಪ್ಪ ಅಂದ್ರ ಮಧ್ಯಕಾಲೀನ ಯುಗದಲ್ಲಿ ಬರ್ತೈತಿ. ನಿಮಗಿದು ಮೊದಲನೇ ಅಧ್ಯಾಯ ಭೌಗೋಳಿಕ ಪ್ರಭಾವ ಮೂಲಾಧಾರಗಳು ಪೀಠಿಕೆ ಅಂತ ಹೇಳಿ ಬರ್ತದೆ. ಎರಡನೇ ಅಧ್ಯಾಯ ಶಿಲಾಯುಗ ಮತ್ತು ಲೋಹಯುಗ. ಮೂರನೇ ಅಧ್ಯಾಯ ಸಿಂಧು ನಾಗರಿಕತೆ. ಅದೇ ರೀತಿ 4ನೇ ಅಧ್ಯಾಯ ಇದೆ ನೋಡ್ರಿ, ಇದು 4ನೇದು ಪ್ರಾಚೀನ ಯುಗ ಅಂತ ಹೇಳಿ ಇದನ್ನು 9 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ಯಾರ. ಆಮೇಲೆ 5ನೇ ಅಧ್ಯಾಯ ಬರ್ತೈತಿ ಯಾವ್ದಪ್ಪ ಅಂದ್ರ ಮಧ್ಯಕಾಲೀನ ಯುಗ, ಹೌದಾ. ಮಧ್ಯಕಾಲೀನ ಯುಗದಲ್ಲಿ ಮತ್ತ 5 ವಿಂಗಡಣೆಯನ್ನ ಮಾಡಿದಾರೆ, ಹೌದಾ. ಆಮೇಲೆ ಬರ್ತೈತಿ 6ನೇದು ಯಾವ್ದಪ್ಪ ಅಂದ್ರ ಇದೇ ಮಧ್ಯಕಾಲೀನ ಯುಗದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಾರರ ಬಗ್ಗೆ ಅಭ್ಯಾಸ ಮಾಡೋದು, ಹೌದಾ. ಆಮೇಲೆ ಬರ್ತದ 6ನೇದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಾರರು. ಆಮೇಲೆ 7ನೇದು ಬರ್ತೈತಿ ಯಾವ್ದಪ್ಪ ಅಂದ್ರ ಆಧುನಿಕ ಯುಗ, ಹೌದಾ. ಆಮೇಲೆ 8ನೇದು ಭೂಪಟದ ಬಗ್ಗೆ ಅಭ್ಯಾಸ ಮಾಡ್ಬೇಕು. ಇಷ್ಟ ಅಭ್ಯಾಸ ಮಾಡಿದ್ದೆ ಆದ್ರೆ ನಿಮ್ಮ ದ್ವಿತೀಯ PUC ಸಿಲೆಬಸ್ ಇಲ್ಲಿಗೆ ಎಂಡ್ ಆಗತ್ತೆ, ಹೌದಾ. ಈ ರೀತಿ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಒಂದು ಸಿಲೆಬಸ್ ಅನ್ನ ಒಂದೊಂದಾಗಿ ಅಧ್ಯಯನ ಮಾಡ್ತಾ ಹೋಗೋಣ. ಈಗ ನಾವು ಯಾವ ಅಧ್ಯಾಯಕ್ಕೆ ಬಂದೇವಪ್ಪ ಅಂದ್ರೆ 4ನೇ ಅಧ್ಯಾಯ ಆಗಿರ್ತಕ್ಕಂತಹ ಪ್ರಾಚೀನ ಯುಗ, ಹೌದಾ. ಪ್ರಾಚೀನ ಯುಗದಲ್ಲಿ ನಾವು ಅಭ್ಯಾಸ ಮಾಡ್ಬೇಕಾದದ್ದು ಯಾವ್ದಪ್ಪ ಅಂದ್ರ 4.1 ಹಿಂಗ 4.1, 4.2, 4.3 ಹಿಂಗ ಎಲ್ಲಿ ತನಕ ಬರ್ತೈತಪ್ಪ ಅಂದ್ರ 4.9 ವರೆಗೂ. ಯಾಕಂದ್ರೆ 9 ಅಧ್ಯಾಯಗಳನ್ನಾಗಿ ಮತ್ ವಿಂಗಡಣೆ ಮಾಡಿವು, ಹೌದಾ. ಅದಕ್ಕೆ 4.9 ವರೆಗೂ ಅಭ್ಯಾಸ ಮಾಡ್ಬೇಕು. ಇವತ್ತಿನ ಒಂದು ಅವಧಿಯಲ್ಲಿ ನಾವು ಏನ್ ಮಾಡೋಣಪ್ಪ ಅಂದ್ರ 4.1 ಆಗಿರ್ತಕ್ಕಂತಹ ವೈದಿಕ ಸಂಸ್ಕೃತಿ, ಹೌದಾ. ವೈದಿಕ ಸಂಸ್ಕೃತಿ ಬಗ್ಗೆ ಏನ್ ಮಾಡೋಣ ಅಂದ್ರ ಇವತ್ತ ಅಭ್ಯಾಸ ಮಾಡೋಣ. ಹಾಗಾದ್ರೆ ಬರ್ರಿ ವೈದಿಕ ಸಂಸ್ಕೃತಿ. ವೈದಿಕ ಸಂಸ್ಕೃತಿ ಅಂದ್ರೆ ಹೆಸರೇ ಸೂಚಿಸುವಂತೆ ವೇದಗಳ ಬಗ್ಗೆ, ಹೌದಾ. ಸಂಸ್ಕೃತಿ, ವೇದಗಳ ಒಂದು ಸಂಸ್ಕೃತಿಯನ್ನ ಇದು ಅಧ್ಯಯನ ಮಾಡ್ತದ. ಹಂಗಾರ ಈ ಭಾರತದಲ್ಲಿ ಸಿಂಧು ನಾಗರಿಕತೆ ನಂತರ, ಹೌದಾ, ಹಿಂದಿನ ಅಧ್ಯಾಯ ಯಾವ್ದು ಅಭ್ಯಾಸ ಮಾಡಿದ್ವಿ ನಾವು ಸಿಂಧು ನಾಗರಿಕತೆ, ಹೌದಾ. ಸಿಂಧು ನಾಗರಿಕತೆ ನಂತರ ಬಂದಂತಹ ಸಂಸ್ಕೃತಿ ಯಾವ್ದಪ್ಪ ಅಂದ್ರ ವೈದಿಕ ಸಂಸ್ಕೃತಿ ಅಂತ ಹೇಳಿ ನಾವ್ ಹೇಳ್ತೇವೆ, ಹೌದಾ. ಇದೇ ಯಾವ್ದಪ್ಪ ಅಂದ್ರ
ವೈದಿಕ ಸಂಸ್ಕೃತಿ. ಈ ವೈದಿಕ ಸಂಸ್ಕೃತಿಯಲ್ಲಿ ಆರ್ಯರು ಬರ್ತಾರೆ, ಹೌದಾ? ಆರ್ಯರು ಬರ್ತಾರು. ಹಂಗಾರೆ ಈ ಆರ್ಯರು ಎಲ್ಲಿಂದ ಬಂದರಿ? ಆರ್ಯರು ನಮ್ಮವರೇನಾ? ಅಲ್ಲ, ಆರ್ಯರು ಮಧ್ಯ ಏಷ್ಯಾದಿಂದ ಬರ್ತಾರೆ ವಿದ್ಯಾರ್ಥಿಗಳೇ, ನೆನ್ಪಿರ್ಬೇಕು, ಹೌದಾ? ಆರ್ಯರು ಮಧ್ಯ ಏಷ್ಯಾದಿಂದ. ಮಧ್ಯ ಏಷ್ಯಾದಿಂದ ಬಂದಂತಹ ಆರ್ಯರು, ಹೌದಾ? ಇವರು ಮಧ್ಯ ಏಷ್ಯಾದಿಂದ ಬಂದು ಇಲ್ಲಿ ಒಂದು ಸಂಸ್ಕೃತಿಯನ್ನ ಬೆಳೆಸಿದ್ರು, ಹೌದಾ? ಯಾವ ಸಂಸ್ಕೃತಿಪ್ಪ ಅಂದ್ರೆ ವೇದ ಸಂಸ್ಕೃತಿ. ಆದ್ರೆ ಇವರು ಯಾವುದೇ ರೀತಿಯಾದಂತಹ ಮೂಲಾಧಾರಗಳು ಇವರ ಒಂದು ಸಂಸ್ಕೃತಿಯಲ್ಲಿ ನಮಗ ಸಿಗೋದಿಲ್ಲ, ಇವರ ಒಂದು ನಾಗರಿಕತೆಯಲ್ಲಿ ನಮಗ ಸಿಗೋದಿಲ್ಲ. ಯಾಕಂದ್ರ ಸಿಂಧು ನಾಗರಿಕತೆಯಲ್ಲಿ ಅನೇಕ ಮೂಲಾಧಾರಗಳು, ಮುದ್ರೆಗಳು ಎಲ್ಲ ಸಿಗ್ತಾವ, ಹೌದಾ? ಆದ್ರೆ ಈ ವೈದಿಕ ಸಂಸ್ಕೃತಿ ಏನೈತಲ್ಲ, ಇವರು ಏನ್ ಮಾಡ್ಯಾರಂದ್ರ ಆರ್ಯರು ಯಾವುದೇ ರೀತಿಯಾದಂತಹ ಮೂಲಾಧಾರಗಳ ಸುಳುವೇ ನಮಗ್ ಕೊಟ್ಟಿಲ್ಲ. ಆದ್ರೆ ಒಂದೇ ಒಂದು ಅಮೂಲ್ಯವಾದ ರತ್ನವನ್ನ ನಮಗ್ ಕೊಟ್ಟರು. ಅದೇ ಏನಪ್ಪಾ ಅಂದ್ರ ವೇದ. ಅದೇ ಯಾವುದು? ವೇದ. ವೇದ ಅಂತಕ್ಕಂತಹ ಅಮೂಲ್ಯವಾದ ರತ್ನವನ್ನ ನಮಗ ಕೊಡುಗೆಯನ್ನಾಗಿ ನೀಡಿದರು ಆರ್ಯರು, ಹೌದಾ? ಹಂಗಾರ ಈ ಆರ್ಯರು ಮಧ್ಯ ಏಷ್ಯಾದಿಂದ ಬಂದ್ರು. ಮಧ್ಯ ಏಷ್ಯಾದಿಂದ ಎಲ್ಲಿಂದ ಬಂದ್ರು? ಮಧ್ಯ ಏಷ್ಯಾದಲ್ಲಿರ್ತಕ್ಕಂತಹ ಕ್ಯಾಸ್ಪಿಯನ್ ಸಮುದ್ರ, ಹೌದಾ? ಕ್ಯಾಸ್ಪಿಯನ್ ಸಮುದ್ರದ ಒಂದು ಅಲೆಮಾರಿ ಅಥವಾ ದನಗಾಯಿ ಜನಾಂಗದವರು, ಇವರು ಬುಡಕಟ್ಟು ಜನಾಂಗದವರು, ಹೌದಾ? ಇವ್ರು ಏನ್ ಮಾಡಿದ್ರಪ್ಪ ಅಂದ್ರ ನಮ್ಮ ಭಾರತಕ್ಕೆ ಬಂದ್ರು. ಭಾರತಕ್ಕೆ ಬಂದ್ರ, ಈ ಭಾರತಕ್ಕೆ ಬಂದಿದ್ದೇ ಆದ್ರ ಇಲ್ಲಿ ಬಂದು ಸಿಂಧು ನಾಗರಿಕತೆ, ಹೌದಾ? ಸಿಂಧು ನಾಗರಿಕತೆಯಲ್ಲಿ ಸಿಂಧು ಒಂದು ನದಿ ಹರಿತಾ ಇತ್ತು, ಹೌದಾ? ಆ ಸಿಂಧು ನದಿ ಪಕ್ಕದಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಇವರು ನೆಲೆ ನಿಂತರು. ಆಗ ಇವ್ರಿಗೆ ಅನೇಕ ಸಮಸ್ಯೆಗಳು ಎದುರಾದವು ವಿದ್ಯಾರ್ಥಿಗಳೇ, ಸ್ಥಳೀಯರಿಂದ. ಯಾಕಂದ್ರ ಯಾರೋ ವಿದೇಶಿಗರು ಬಂದು ನಮ್ಮಲ್ಲಿ ಬಂದು ನೆಲೆ ನಿಲ್ತಾರಂದ್ರ ಅವರಿಗೆ ಕಿರುಕುಳಗಳು ಸಾಕಷ್ಟು ಇರ್ತಾವ, ಹೌದಾ? ಈಗ ನೀವು ನಿಮ್ ಮನೆಯೊಳಗ ಯಾರೋ ರಿಲೇಷನ್ ಬಂದು ಜಸ್ಟ್ ಬಂದು ಹೋಗ್ತಾರಂದ್ರ, ಓಕೆ ಬಂದ್ ಇಲ್ಲೇ ಟೆಂಟ್ ಹೊಡಿತಾರಂದ್ರ ನಿಮ್ಗ ಅದು ಕಿರುಕುಳ ಅನಿಸ್ತೈತಿ, ಹೌದಾ? ಆ ರೀತಿಯಾಗಿ ಏನಾಯ್ತಪ್ಪ ಅಂದ್ರ ಇಲ್ಲಿರ್ತಕ್ಕಂತಹ ಸ್ಥಳೀಯರಿಗೆ ಆರ್ಯರ ಒಂದು ಆಗಮನ ಕಿರುಕುಳವಾಯಿತು. ಅವಾಗ ಏನ್ ಮಾಡಿದ್ರಂದ್ರ ಸ್ಥಳೀಯರು ಅವರಿಗೆ ಪ್ರಬಲವಾದಂತಹ ವಿರೋಧವನ್ನ ಒಡ್ಡಿದ್ರು. ದಾಸ್ಯುಗಳು ಅಂತ ಹೇಳಿ ಅವರನ್ನ ಕರೆದ್ರು, ಹೌದಾ? ಅದೇ ರೀತಿಯಾಗಿ ಏನಾಯ್ತಪ್ಪ ಅಂದ್ರೆ ಇವರು ಸಿಂಧೂ ನದಿ ತೀರದಲ್ಲಿ ವಾಸ ಮಾಡಿದ್ರು. ಸಿಂಧೂ ನದಿ ತೀರದಲ್ಲಿ ವಾಸ ಮಾಡಿದಾಗ ಉತ್ತರ ಭಾರತದಲ್ಲಿ ಇವ್ರು ಏನ್ ಮಾಡಿದ್ರಪ್ಪ ಅಂದ್ರ ತಮ್ಮ ಚಾಪನ್ನ ಚೆಲ್ಲಿದ್ರು. ಅದಕ್ಕ ಉತ್ತರ ಭಾರತವನ್ನು ಆರ್ಯಾವರ್ತ ಅಂತ ಹೇಳಿ ನಾವು ಅಧ್ಯಯನ ಮಾಡಿದ್ವಿ, ಹೌದಾ? ಮೊದಲನೇ ಅಧ್ಯಾಯದಲ್ಲಿ ನಾನು ನಿಮಗೆ ಹೇಳಿದ್ದೇನೆ, ಉತ್ತರವನ್ನು ಆರ್ಯಾವರ್ತ ಅಥವಾ ಆರ್ಯರ ನಾಡು ಅಂತ ಹೇಳಿ ಕರಿತೀವಿ. ಅವಾಗ ದ್ರಾವಿಡರು ಏನು ಮಾಡಿದ್ರಪ್ಪ, ಇವರಿಂದ ಸೋತ್ರು. ಅವಾಗ ಇವರು ದ್ರಾವಿಡರು ದಕ್ಷಿಣಕ್ಕೆ ವಲಸೆ ಬಂದ್ರು ಅಂತ ಹೇಳಿ ನಂಬಲಾಗ್ಯದ. ಇದು ಏನಪ್ಪಾ ಅಂದ್ರ ಇದು ವೈದಿಕ ಸಂಸ್ಕೃತಿಯ ಒಂದ್ ಸ್ವಲ್ಪ ಹಿನ್ನೆಲೆ, ಹೌದಾ? ಹಾಗಾದ್ರ ಈ ವೈದಿಕ ಸಂಸ್ಕೃತಿ ಬಗ್ಗೆ ಅಧ್ಯಯನ ಮಾಡ್ಬೇಕಾದ್ರೆ ನಾವು ಮೊದಲನೇದಾಗಿ ಆರ್ಯರ ಬಗ್ಗೆ ಅಭ್ಯಾಸ ಮಾಡ್ತೇವೆ. ಹಂಗಾರೆ ಆರ್ಯ ಅಂದ್ರೆ ಏನು? ಆರ್ಯ ಅಂದ್ರೆ ಏನಪ್ಪಾ ಅಂದ್ರ, ಆರ್ಯ ಅಂದ್ರ ಕುಲೀನ ಅಥವಾ ಒಡೆಯ, ಹೌದಾ? ಅಥವಾ ಕೃಷಿಯನ್ನು ಮಾಡ್ತಕ್ಕಂತಹ ವ್ಯಕ್ತಿ ಅಂತ ಹೇಳಿ ನಾವ ಹೇಳ್ತೇವೆ, ಕೃಷಿಕ. ಇದು ಏನಪ್ಪಾ ಅಂದ್ರ ಆರ್ಯ ಪದದ ಅರ್ಥ. ನಿಮಗ್ ಕೇಳಬಹುದು, ಆರ್ಯ ಅಂದರೇನು? ಆರ್ಯ ಅಂದರೆ ಕುಲೀನ ಅಥವಾ ಒಡೆಯ ಅಥವಾ ಕೃಷಿಯನ್ನು ಮಾಡ್ತಕ್ಕಂತಹ ಒಬ್ಬ ವ್ಯಕ್ತಿ ಅಂತ ಹೇಳಿ ನಾವು ಹೇಳ್ಬೋದು. ಇದು ಏನಪ್ಪಾ ಅಂದ್ರ ಆರ್ಯರ ಬಗ್ಗೆ. ಆರ್ಯರು ಯಾವ ರೀತಿ ಇದ್ರಪ್ಪ ಅಂದ್ರ ಇವರು ದ್ರಾವಿಡರಂತಿರ್ಲಿಲ್ಲ. ಇವರು ಯಾವ ರೀತಿ ಇದ್ರಂದ್ರ ಶುಭ್ರ ವರ್ಣದವರಾಗಿದ್ದು ಸದೃಢ ಮೈಕಟ್ಟಿನವರಾಗಿದ್ರು, ಹೌದಾ? ಶುಭ್ರ ವರ್ಣದವರಾಗಿದ್ದು ಸದೃಢವಾದಂತಹ ಮೈಕಟ್ಟನ್ನ ಆರ್ಯರು ಹೊಂದಿದ್ರು. ಅದೇ ರೀತಿಯಾಗಿ ವೇದ ಅಂತ ಹೇಳಿದ್ನಿನ, ಹೌದಾ? ಹಾಗಾದ್ರೆ ವೇದ ಅಂದ್ರೆ ಏನು? ನಿಮ್ಗೆ ಎಕ್ಸಾಮ್ ಒಳಗೆ ಕೇಳ್ತಾರ, ವೇದ ಪದದ ಅರ್ಥ ಬರೆ, ಹೌದಾ? ವೇದ ಎಂದರೇನು? ವೇದ ಅಂತಕ್ಕಂಥ ಪದ ಸಂಸ್ಕೃತದ ವಿದ್ ಅಂತಕ್ಕಂತಹ ಪದದಿಂದ ಬಂದದ ವಿದ್ಯಾರ್ಥಿಗಳೇ, ವಿದ್. ಹಂಗಾರೆ ವಿದ್ ಅಂದ್ರೆ ಏನ? ವಿದ್ ಅಂದ್ರೆ ಜ್ಞಾನ. ಹಾಗಾದ್ರೆ ವೇದ ಅಂದ್ರೆ ಜ್ಞಾನ ಎಂದರ್ಥ, ಹೌದಾ? ವೇದ ಎಂದರೆ ಜ್ಞಾನ ಎಂಬುದು
ನಿಮ್ಮ ಉತ್ತರ ಆಗಿರ್ಬೇಕು. ಯಾಕಂದ್ರೆ ವೇದ ಅಂತಕ್ಕಂತ ಪದ ಸಂಸ್ಕೃತದ ವಿದ್ ಅಂತಕ್ಕಂತಹ ಪದದಿಂದ ಬಂದಿದೆ. ಹಾಗಾದ್ರೆ ವಿದ್ ಅಂದ್ರೆ ಜ್ಞಾನ ಅಂತ ಹೇಳಿ ನಾವು ಹೇಳ್ತೇವೆ. ಇದು ಏನಪ್ಪಾ ಅಂದ್ರ ಆರ್ಯರ ಬಗ್ಗೆ. ಆರ್ಯರು ಏನ್ ಮಾಡಿದ್ರಪ್ಪ ಅಂದ್ರ ವೇದಗಳ ರಚನೆ ಮಾಡಿದ್ರು. ಹೌದಾ? ಆರ್ಯರು ವೇದಗಳ ರಚನೆ ಮಾಡಿದ್ರು. ಹಂಗಾರ ವೇದಗಳ ಎಷ್ಟು ಅದಾವಪ್ಪ ಅಂದ್ರ 4 ವೇದಗಳದಾವ. ಒಟ್ಟು ಎಷ್ಟು ವೇದಗಳದಾವು? 4 ವೇದಗಳು. ಹೌದಾ? ಹಾಗಾದ್ರೆ 4 ವೇದಗಳನ್ನ ಏನ್ ಮಾಡ್ಯಾರಪ್ಪ ಅಂದ್ರ 2 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ಯಾರ ವಿದ್ಯಾರ್ಥಿಗಳು. 4 ವೇದಗಳನ್ನ 2 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ಯಾರು. ಮೊದಲನೇದು ಯಾವ್ದಪ್ಪ ಅಂದ್ರ ಪೂರ್ವ ವೇದಗಳ ಕಾಲ. ಹೌದಾ? ಪೂರ್ವ ವೇದ ಕಾಲ. ಆಮೇಲೆ ಯಾವ್ದು ಬರ್ತೈತಪ್ಪ ಅಂದ್ರ ಉತ್ತರ ವೇದ ಕಾಲ. ಉತ್ತರ ವೇದ ಕಾಲ ಅಂತ ಹೇಳಿ 2 ಭಾಗಗಳನ್ನಾಗಿ ಈ 4 ವೇದಗಳನ್ನ 2 ಕಾಲಗಳನ್ನಾಗಿ ವಿಂಗಡಣೆ ಮಾಡ್ಯಾರ. ಹಂಗಾರ ಪೂರ್ವ ವೇದ ಕಾಲದೊಳಗೆ ಯಾವ್ಯಾವ ವೇದಗಳು ಬರ್ತಾವು? ಉತ್ತರ ವೇದ ಕಾಲ ಒಳಗೆ ಯಾವ್ಯಾವ ವೇದಗಳು ಬರ್ತಾವು? ಪೂರ್ವ ವೇದ ಕಾಲದಲ್ಲಿ ಬರುವುದು ಯಾವ್ದಪ್ಪ ಅಂದ್ರೆ ಒಂದೇ ಒಂದು ವೇದ. ಅದೇ ಯಾವ್ದಪ್ಪ ಅಂದ್ರ ಋಗ್ವೇದ. ಋಗ್ವೇದ ಅಂತ ಹೇಳಿ ನಾವು ಹೇಳ್ತೇವೆ. ಹೌದಾ? ಒಂದೇ ಒಂದು ವೇದ, ಅದೇ ಋಗ್ವೇದ. ನಂತರ ಬರುವುದು ಯಾವ್ದಪ್ಪ ಅಂದ್ರ ಉತ್ತರ ವೇದ ಕಾಲ. ಉತ್ತರ ವೇದ ಕಾಲದಲ್ಲಿ ಎಷ್ಟು ವೇದಗಳು ಬರ್ತಾವಪ್ಪ ಅಂದ್ರ 3 ವೇದಗಳು ಬರ್ತಾವ. ಹೌದಾ? ಹಾಗಾದ್ರೆ ಯಾವ 3 ವೇದಗಳು ನೋಡ್ರಿ. ಋಗ್ವೇದ ಆದ ನಂತರ ಬರುವುದು ಯಜುರ್ವೇದ. ಹೌದಾ? ಯಜುರ್ವೇದ. ಋಗ್ವೇದ ಆದ ನಂತರ ಬರುವುದು ಯಜುರ್ವೇದ. ಅದೇ ರೀತಿಯಾಗಿ ಸಾಮವೇದ. ನಂತರ ಬರುವುದು ಯಾವುದು? ಋಗ್ವೇದ, ಯಜುರ್ವೇದ, ಸಾಮವೇದ. ಕೊನೆಯದಾಗಿ ಬರುವುದು ಅಥರ್ವಣ ವೇದ. ಈ ರೀತಿಯಾಗಿ ನಾವು ಏನ್ ಮಾಡೇವಪ್ಪ ಅಂದ್ರ ವೇದಗಳನ್ನ 2 ಪ್ರಕಾರಗಳನ್ನಾಗಿ ವಿಂಗಡಣೆ ಮಾಡ್ಯಾವ. ಮೊದಲನೇದಾಗಿ ಪೂರ್ವ ವೇದಗಳ ಕಾಲ ಒಂದೇ ಒಂದು ಯಾವ್ದಪ್ಪ ಅಂದ್ರೆ ಋಗ್ವೇದ. ನಂತರ ಬರುವುದು ಉತ್ತರ ವೇದ ಕಾಲ. ಇದರಲ್ಲಿ ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳನ್ನ ನಾವು ಅಭ್ಯಾಸ ಮಾಡ್ತೀವಿ. ಹಂಗಾರ ಈ ಪ್ರತಿಯೊಂದು ವೇದಗಳು ಏನೇನೇ ಹೇಳ್ತಾವು? ಋಗ್ವೇದ ಯಾವುದ್ರ ಬಗ್ಗೆ ಹೇಳ್ತೈತಿ? ಯಜುರ್ವೇದ ಯಾವುದ್ರ ಬಗ್ಗೆ ಹೇಳ್ತದ? ಅದೇ ರೀತಿಯಾಗಿ ಸಾಮವೇದ ಯಾವುದ್ರ ಬಗ್ಗೆ ಹೇಳ್ತದ? ಅಥರ್ವಣ ವೇದ ಯಾವುದ್ರ ಬಗ್ಗೆ ಹೇಳ್ತದ? ನೋಡ್ರಿ, ಮೊದಲನೇದಾಗಿ ಬರುವುದು ಯಾವ್ದಪ್ಪ ಅಂದ್ರ ಋಗ್ವೇದ. ಹೌದಾ? ಋಗ್ವೇದ ಏನ್ ಮಾಡ್ತೈತಿಪ್ಪ ಅಂದ್ರೆ ಇದು ಆರ್ಯರ ಆಗಮನದ ಬಗ್ಗೆ ನಮಗೆ ಹೇಳ್ಕೊಡ್ತದ. ಹೌದಾ? ಆರ್ಯರ ಆಗಮನ ಆಗಿರಬಹುದು, ಶ್ಲೋಕಗಳಾಗಿರ್ಬಹುದು. ಆಮೇಲೆ ನೋಡ್ರಿ, ಗಾಯತ್ರಿ ಮಂತ್ರ ಕೂಡ ಇದರಲ್ಲೇನೆ ಉಲ್ಲೇಖ ಆಗಿ. ಹೌದಾ? ಗಾಯತ್ರಿ ಮಂತ್ರವನ್ನು ಕೂಡ ನಾವು ಇಲ್ಲೇ ನೋಡ್ತೇವೆ. ಇದು ಏನಪ್ಪಾ ಅಂದ್ರೆ ಋಗ್ವೇದ, ಪೂರ್ವ ವೇದಗಳ ಕಾಲ ಅಂತ ಹೇಳಿ ಹೇಳ್ತೇವೆ. ಅದೇ ರೀತಿಯಾಗಿ ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಹಾಗಾದ್ರೆ ಯಜುರ್ವೇದ ಏನ್ ಮಾಡ್ತದಪ್ಪ ಅಂದ್ರ ಯಜ್ಞಗಳ ಬಗ್ಗೆ ನಮಗ ಉಲ್ಲೇಖವನ್ನ ಮಾಡ್ತದ. ಯಜ್ಞಗಳ ಅಧ್ಯಯನ, ಯಜ್ಞಗಳ ಬಗ್ಗೆ, ಹೋಮಗಳ ಬಗ್ಗೆ, ಹವನಗಳ ಬಗ್ಗೆ ಇದೇನ್ ಮಾಡ್ತೈತಿ? ಅಧ್ಯಯನ ಮಾಡ್ತದ. ಹಂಗಾರ ಸಾಮವೇದ ಏನ್ ಮಾಡ್ತೈತಪ್ಪ ಅಂದ್ರ ಸಂಗೀತದ ಬಗ್ಗೆ ತಿಳಿಸ್ಕೊಡ್ತದೆ.
ಇಲ್ಲಿ ಏನ್ ಮಾಡ್ತೇವಪ್ಪ ಅಂದ್ರೆ ನಾವು ಗ್ರಾಮದ ಮುಖ್ಯಸ್ಥನನ್ನ ಗ್ರಾಮಿಣಿ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ಈ ಗ್ರಾಮಿಣಿ ಏನ್ ಮಾಡಿರ್ತಾನಪ್ಪ ಅಂದ್ರ ಒಂದು ಗ್ರಾಮದ ಮುಖ್ಯಸ್ಥನಾಗಿರ್ತಾನೋ. ಅದೇ ರೀತಿಯಾಗಿ ಹಲವಾರು ಗ್ರಾಮಗಳಿರ್ತಾವ. ಒಂದಿಷ್ಟು ಗ್ರಾಮಗಳ ಮುಖ್ಯಸ್ಥನನ್ನ ವಿಸ್ಪತಿ ಅಂತ ಹೇಳಿ ಕರಿತೇವೆ. ಹೌದಾ? ಕೆಲವೊಂದಿಷ್ಟು ಗ್ರಾಮಗಳ ಮುಖ್ಯಸ್ಥನನ್ನ ವಿಸ್ಪತಿ ಅಂತ ಹೇಳಿ ಕರಿತೀವಿ. ಹೌದಾ? ಅದೇ ರೀತಿಯಾಗಿ ರಾಜನ ಕೆಲಸ ಏನಾಗಿರ್ತೈತಪ್ಪ ಅಂದ್ರ ಬುಡಕಟ್ಟಿನ ಒಂದು ರಕ್ಷಣೆ ಮಾಡೋದು. ಹಂಗಾರ ಈ ಒಂದು ಜನರ ರಕ್ಷಣೆ ಮಾಡೋದು ಏನಾಗಿರ್ತೈತಪ್ಪ ಅಂದ್ರ ರಾಜನ ಮುಖ್ಯ ಕರ್ತವ್ಯ ಆಗಿರ್ತದ. ಹೌದಾ? ಅದೇ ರೀತಿಯಾಗಿ ಈ ಒಂದು ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡ್ಲಿಕ್ಕೆ ಯಾರ್ಯಾರು ಇರ್ತಾರಪ್ಪ ಅಂದ್ರ ಸಭಾ ಮತ್ತು ಸಮಿತಿ ಅಂತಕ್ಕಂತ ಆಡಳಿತ ವರ್ಗಗಳಿರ್ತಾವ. ಹೌದಾ? ಇದು ಏನ್ ಮಾಡ್ತೈತಪ್ಪ ಅಂದ್ರ ರಾಜನಿಗೆ ಸಹಾಯ ಮಾಡ್ತಾರ ಆಡಳಿತದಲ್ಲಿ. ಅದೇ ರೀತಿಯಾಗಿ ಉತ್ತರ ವೇದ ಕಾಲದಲ್ಲಿ ಏನಿತ್ತಪ್ಪ ಅಂದ್ರ ಉತ್ತರ ವೇದ ಕಾಲದಲ್ಲಿ ಏನಾಯ್ತಪ್ಪ ಅಂದ್ರೆ ಈ ಜನಗಳು ಏನಾದು ಅಂದ್ರ ರಾಜ್ಯಗಳು ಪ್ರಾಂತಗಳು ವಿಷಯ ಗೋಪ ಗ್ರಾಮಗಳಾಗಿ ಏನಾದಪ್ಪ ಅಂದ್ರ ವಿಭಜನೆ ಹಾಕುವಂತ ಹೋದು. ನೋಡ್ರಿ, ಋಗ್ವೇದ ಕಾಲಕ್ಕೂ ಮತ್ತು ನಂತರ ಬಂದಂತಹ ಉತ್ತರ ವೇದಗಳ ಕಾಲಕ್ಕೂ ವ್ಯತ್ಯಾಸಗಳಾಗ್ತಾವ್ರಿ. ಋಗ್ವೇದ ಕಾಲದ ಏನ್ ನಾವು ಪೂರ್ವ ವೇದ ಅಂತ ಕರಿತೀವಲ್ಲ ಆ ಒಂದು ಕಾಲಕ್ಕೂ ಮತ್ತ ನಂತರದಲ್ಲಿ ಬಂದಂತಹ ಉತ್ತರ ವೇದಗಳ ಕಾಲಕ್ಕೂ ವ್ಯತ್ಯಾಸಗಳಾಕೊಂತ ಹೋಗ್ತಾವ. ಸಾಮಾಜಿಕವಾಗಿ ಆಗಿರ್ಬೋದು, ರಾಜಕೀಯವಾಗಿ ಆಗಿರ್ಬೋದು, ಧಾರ್ಮಿಕವಾಗಿ ಆಗಿರ್ಬೋದು. ಅದ ಅವುಗಳನ್ನ ನಾವು ಈಗ ಅಧ್ಯಯನ ಮಾಡ್ಬೇಕಾಗ್ಯದ. ಇಲ್ಲಿ ಏನಾಗಿರ್ತೈತಂದ್ರ ಉತ್ತರ ವೇದ ಕಾಲದಲ್ಲಿ ಜನಗಳು ರಾಜ್ಯಗಳು ಪ್ರಾಂತಗಳು ಗೋಪ ವಿಷಯ ಮತ್ತು ಗ್ರಾಮಗಳಾಗಿ ಏನಾಗ್ತಾವಪ್ಪ ಅಂದ್ರ ವಿಭಜನೆಯಾಗಿ ಹೊಂತವ. ಅದೇ ರೀತಿಯಾಗಿ ರಾಜನ ಒಂದು ರಾಜಪ್ರಭುತ್ವ ಏನಾಗಿರ್ತೈತಪ್ಪ ಅಂದ್ರ ವಂಶ ಪಾರಂಪರ್ಯವಾಗಿರ್ತೈತಿ. ವಂಶ ಪಾರಂಪರ್ಯ ಅಂದ್ರ ಅವನ ಮಗ ನೆಕ್ಸ್ಟ್ ಅವನ ಮಗ ರಾಜ ಆಗೋದು, ನೆಕ್ಸ್ಟ್ ಅವನ ಮಗ, ಹಿಂಗ ಏನಾಗಿರ್ತೈತಿ ಅಂದ್ರ ವಂಶ ಪಾರಂಪರ್ಯವಾಗಿ ಆ ಒಂದು ರಾಜಪ್ರಭುತ್ವ ಮುಂದುವರೆದಿರ್ತದ. ಅದೇ ರೀತಿಯಾಗಿ ಪ್ರಮುಖ ರಾಜ್ಯಗಳು ಕಂಡು ಬರ್ತಾವ. ಯಾವ್ಯಾವಪ್ಪ ಅಂದ್ರ ಕುರು, ಪಾಂಚಾಲ, ಕಾಶಿ, ವಿದೇಹ, ವಿದರ್ಭ ಅಂತಕ್ಕಂತ ರಾಜ್ಯಗಳು ಕೂಡ ಕಂಡು ಬಂದವ. ಹೌದಾ? ಅದೇ ರೀತಿಯಾಗಿ ಅರಸರಲ್ಲಿ ಏನಿರ್ತೈತಿಪ್ಪ ಅಂದ್ರ ಶ್ರೇಣಿ ಕ್ರಮ ಇರ್ತೈತಿ. ಯಾವ ರೀತಿಪ್ಪ ಅಂದ್ರ ಶ್ರೇಣಿ ಕ್ರಮ ರಾಜ, ಅದೇ ರೀತಿಯಾಗಿ ಮಹಾರಾಜ, ರಾಜಾದಿರಾಜ, ಅದೇ ರೀತಿಯಾಗಿ ಏಕರಾಟ, ವಿರಾಟ, ಸಾಮ್ರಾಟ, ಆಮೇಲೆ ಚಕ್ರವರ್ತಿ. ಈ ರೀತಿ ಏನಾಗಿರ್ತೈತಪ್ಪ ಅಂದ್ರ ಶ್ರೇಣಿ ಕ್ರಮವನ್ನ ನಾವು ರಾಜರಲ್ಲಿ ನೋಡ್ತೇವಿ. ಅದೇ ರೀತಿಯಾಗಿ ಯಾಗಗಳು ಬರ್ತಾವ್ರಿ. ರಾಜರು ಯಾಗಗಳನ್ನ ಮಾಡ್ತಾರೆ. ಯಾಕಪ್ಪ ಅಂದ್ರ ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ಲಿಕ್ಕೆ ಅಥವಾ ಬೇರೆ ನೆರೆ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂತ ರಾಜನಿಗಿಂತ ತಾನೇ ಪ್ರಬಲ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೆ, ಅಥವಾ ಆತನ ಒಂದು ಗರ್ವ ಅಥವಾ ತನ್ನ ಒಂದು ಸಾಮ್ರಾಜ್ಯದ ಒಂದು ಸುಸ್ಥಿತಿಗೆ ಅಂತ ಹೇಳಬಹುದು. ಅಥವಾ ಈ ರೀತಿ ಏನ್ ಮಾಡ್ತೈತಪ್ಪ ಅಂದ್ರೆ ರಾಜರು ಯಾಗಗಳನ್ನ ಅವರು ಒಂದು ಪ್ರತಿಷ್ಠೆ ಅಂತ ಹೇಳ್ಬಹುದು. ಇದನ್ನ ಯಾಗಗಳು ಮಾಡ್ತಿರ್ತಾರೆ. ಯಾವ ಯಾಗಪ್ಪ ಅಂದ್ರ ರಾಜಶೂಯ ಆಗಿರ್ಬಹುದು, ಅಶ್ವಮೇಧ ಆಗಿರ್ಬಹುದು, ವಾಜಪೇಯಿ ಆಗಿರ್ಬಹುದು. ಈ ರೀತಿ ಯಾಗಗಳನ್ನ ವೇದ ಕಾಲದ ರಾಜರು ಯಾಗಗಳನ್ನ ಮಾಡ್ತಿದ್ರು. ಅದೇ ರೀತಿಯಾಗಿ ಸೈನ್ಯ ಯಾವ ರೀತಿ ಇತ್ತು, ವೈದಿಕ ಕಾಲದ ಒಂದು ಸೈನ್ಯ ಯಾವ ರೀತಿ ಇತ್ತಪ್ಪ ಅಂದ್ರ ಅಲ್ಲಿರ್ತಕ್ಕಂತ ಸೈನ್ಯ ಕಾಲ್ದಳ ಅಂದ್ರ ಕಾಲಿನಿಂದ ಓಡ್ಕೊಂತ ಹೋಗಿ ಏನ್ ಮಾಡಪ್ಪ ಆ ಒಂದು ಶತ್ರುಗಳ ಮೇಲೆ ದಾಳಿ ಮಾಡೋದಾಗಿರ್ಬೋದು. ಹೌದಾ? ಕಾಲ್ದಳ. ಅದೇ ರೀತಿಯಾಗಿ ಗಜದಳ ಅಂದ್ರ ಆನೆಯಿಂದ. ಹೌದಾ? ಅದೇ ರೀತಿಯಾಗಿ ಅಶ್ವದಳ ಅಂದ್ರ ಕುದುರೆಯಿಂದ. ಅದೇ ರೀತಿಯಾಗಿ ನೌಕಾದಳ ಕೂಡ ಜಾರಿಯಲ್ಲಿತ್ತು. ನೀರಿನಲ್ಲೂ ಕೂಡ ಯುದ್ಧ ಮಾಡ್ತಕ್ಕಂತಹ ಒಂದು ಸೈನ್ಯ ಇವರದಾಗಿತ್ತು. ಅದೇ ರೀತಿಯಾಗಿ ಇವರು ಸೈನ್ಯಕ್ಕೆ ಬಳಸ್ತಕ್ಕಂತ ಆಯುಧಗಳು ಯಾವಾಗಿತ್ತಪ್ಪ ಅಂದ್ರ ಬಿಲ್ಲು, ಬಾಣ, ಬರ್ಚಿ, ಹೌದಾ, ಖಡ್ಗ, ಅದೇ ರೀತಿಯಾಗಿ ಗದೆ, ಹೌದಾ, ಅದೇ ರೀತಿಯಾಗಿ ಕೊಡಲಿ. ಈ ರೀತಿಯಾದಂತಹ ಏನಪ್ಪ ಇವರು ಆಯುಧಗಳನ್ನ ಬಳಸ್ತಿದ್ರು. ಇದು ಇವರ ರಾಜಕೀಯ ಸ್ಥಿತಿ. ಇನ್ನು ನೆಕ್ಸ್ಟ್ ಬರ್ತೈತಿ ಏನಪ್ಪಾ ಅಂದ್ರ ಇವರದ ಸಾಮಾಜಿಕ ಸ್ಥಿತಿ. ಹೌದಾ? ಸಾಮಾಜಿಕ ಸ್ಥಿತಿ ಯಾವ ರೀತಿ ಆಗಿತ್ತಪ್ಪ ಅಂದ್ರ ಇವರು ಸಾಮಾಜಿಕವಾಗಿ ಅವಿಭಕ್ತ ಕುಟುಂಬವನ್ನ ಪಾಲಿಸ್ತಾ ಇದ್ರು. ಯಾರಪ್ಪ ಅಂದ್ರ ಋಗ್ವೇದ,
ಋಗ್ವೇದ ಮತ್ತು ಇನ್ನುಳಿದ ವೇದಗಳ ಕಾಲ. ಹೌದಾ? ಋಗ್ವೇದ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಥವಾ ಪೂರ್ವವೇದ ಕಾಲದಲ್ಲಿ ಅವಿಭಕ್ತ ಕುಟುಂಬಗಳು. ಅವಿಭಕ್ತ ಅಂದ್ರೆ ಎಲ್ಲರೂ, ಅಂದ್ರ ಎರಡಕ್ಕಿಂತ ಹೆಚ್ಚು ತಲೆಮಾರ. ಹೌದಾ? ಅಜ್ಜ, ಮೊಮ್ಮಕ್ಕಳು, ಮಕ್ಕಳು. ಹೌದಾ? ಈ ರೀತಿಯಾಗಿ ಜಾಯಿಂಟ್ ಫ್ಯಾಮಿಲಿಯನ್ನ ನಾವು ಈ ಒಂದು ಋಗ್ವೇದ ಕಾಲದಲ್ಲಿ ಕಾಣ್ತೀವಿ. ಸಾಮಾಜಿಕ ಒಂದು ಸ್ಥಿತಿಗತಿ ಹೇಳತ್ತೇನ್ರ. ಅದೇ ರೀತಿಯಾಗಿ ಇವರು ಪಿತೃಪ್ರಧಾನ ಕುಟುಂಬವನ್ನು ಅನುಸರಿಸ್ತಿದ್ರು. ಹಂಗಾದ್ರ ಪಿತೃಪ್ರಧಾನ ಅಂದ್ರ ಈ ಒಂದು ಕುಟುಂಬಕ್ಕೆ ಅಲ್ಲಿ ಏನಾಗಿರ್ತಿದ್ದಪ್ಪ ಅಂದ್ರ ತಂದೆ ಪ್ರಧಾನಿಯಾಗಿರ್ತಾನೋ, ತಂದೆ ಮುಖ್ಯಸ್ಥ ಆಗಿರ್ತಾನೋ. ಹೌದಾ? ಅದಕ್ಕ ಏನಂತೀವಪ್ಪ ಅಂದ್ರ ಪಿತೃಪ್ರಧಾನ ಅಥವಾ ಕುಲಪತಿ ಅಥವಾ ಗೃಹಪತ್ರಿ ಅಂತ ಹೇಳಿ ನಾವ ಕರಿತೀವಿ. ಅದೇ ರೀತಿಯಾಗಿ ಋಗ್ವೇದ ಕಾಲದಲ್ಲಿ ಏನ್ ಮಾಡ್ತಿದ್ರಪ್ಪ ಅಂದ್ರ ಏಕಪತ್ನಿತ್ವವನ್ನ ಅನುಸರಿಸ್ತಿದ್ರು. ಅಂದ್ರೆ ಒಬ್ಬ ಮಹಿಳೆಗೆ ಒಬ್ಬನೇ ಪತ್ನಿ ಅಂತ ಹೇಳಿ. ಹೌದಾ? ಒಬ್ಬ ಪತಿ ಒಬ್ಬಕಿ ಪತ್ನಿ, ಈ ರೀತಿ ಏಕಪತ್ನಿತ್ವವನ್ನ ಇವರು ಅನುಸರಿಸ್ತಿದ್ರು. ಆದ್ರೆ ಕೆಲವೊಂದು ರಾಜವಂಶಗಳು ಏನ್ ಮಾಡ್ತಿದ್ರಪ್ಪ ಅಂದ್ರ ಬಹುಪತ್ನಿತ್ವವನ್ನ ಅನುಸರಿಸ್ತಿದ್ರು. ಆಮೇಲೆ ಮಹಿಳೆಯರಿಗೆ ಉನ್ನತ ಸ್ಥಾನ ಇತ್ತು ಋಗ್ವೇದ ಕಾಲದಲ್ಲಿ. ಹೌದಾ? ಮಹಿಳೆಯರಿಗೆ ಉನ್ನತ ಸ್ಥಾನ ಇತ್ತು. ಮಹಿಳೆಯರು ಏನ್ ಮಾಡ್ತಿದ್ರಪ್ಪ ಅಂದ್ರ ವಿಶ್ವವಿದ್ಯಾಲಯಗಳವರೆಗೂ ಏನ್ ಮಾಡ್ತಿದ್ರು ಅಂದ್ರ ಶಿಕ್ಷಣವನ್ನ ಕಲಿತಿದ್ರು. ಹಂಗಾರೆ ಇವರ ಸ್ಥಾನಮಾನಗಳು, ಇವರ ಹಕ್ಕುಗಳು ಉನ್ನತವಾಗಿತ್ತು. ಫಾರ್ ಎಕ್ಸಾಂಪಲ್ ಯಾರಪ್ಪ ಅಂದ್ರ ವಿಶ್ವವರ, ಹೌದಾ, ಘೋಷ, ಅಪಲ, ಇವರು ಏನಪ್ಪಾ ಅಂದ್ರ ಅನೇಕ ಶ್ಲೋಕಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಹೌದಾ? ಅದೇ ರೀತಿಯಾಗಿ ವರ್ಣಗಳು ಬರ್ತಾವ್, 4 ವರ್ಣಗಳು ಅಥವಾ ಚತುರ್ವರ್ಣಗಳು ಅಂತ ಕರಿತೇವ್. ಅವ ಯಾವಪ್ಪ ಅಂದ್ರ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಅಂತ ಹೇಳಿ ಹೇಳ್ತೇವ್. ಇವು ಏನಪ್ಪಾ ಅಂದ್ರ 4 ವರ್ಣಗಳು. ಇವರ ಸಾಮಾಜಿಕ ಒಂದು ಸ್ಥಿತಿಗತಿಯಲ್ಲಿ ಏನ್ ಕಾಣ್ತೀವಪ್ಪ ಅಂದ್ರ ನಾವು 4 ವರ್ಣಗಳು ಕಾಣ್ತೀವಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಅಂತ ಹೇಳಿ. ಹೌದಾ? ಇದು ಏನಪ್ಪಾ ಅಂದ್ರ ಇವರ ಒಂದು ಸಾಮಾಜಿಕ ಸ್ಥಿತಿ. ಆಮೇಲೆ ಈ ವರ್ಣಗಳು ಏನಿದ್ವು ಅಲ್ರಿ, ಬ್ರಾಹ್ಮಣ ಮತ್ತು ಕ್ಷತ್ರಿಯ ಆಗಿರ್ಬಹುದು, ವೈಶ್ಯ ಆಗಿರ್ಬಹುದು, ಶೂದ್ರ ಆಗಿರ್ಬಹುದು, ಇಲ್ಲಿ ವರ್ಣಗಳ ಒಂದು ಚಲನೆಯನ್ನು ನಾವು ಕಾಣ್ತೇವೆ. ಅಂದ್ರ ಬ್ರಾಹ್ಮಣ ಕ್ಷತ್ರಿಯನಾಗ್ಬಹುದು, ಕ್ಷತ್ರಿಯ ಬ್ರಾಹ್ಮಣನಾಗ್ಬಹುದು. ಅದೇ ರೀತಿಯಾಗಿ ವೈಶ್ಯನು ಕ್ಷತ್ರಿಯನಾಗ್ಬಹುದು, ಕ್ಷತ್ರಿಯನು ಶೂದ್ರನಾಗ್ಬಹುದು. ಈ ರೀತಿ ಏನಪ್ಪಾ ಅಂದ್ರ ವರ್ಣಗಳನ್ನ ಬದಲಾಯಿಸ್ತಕ್ಕಂತಹ ಚಲನಶೀಲತೆ ಇಲ್ಲಿ ನಾವು ಕಾಣ್ತೇವೆ ಋಗ್ವೇದ ಕಾಲದಲ್ಲಿ. ಹೌದಾ? ಆದ್ರೆ ನಂತರ ಬಂದಂತಹ ಉತ್ತರ ವೇದ ಕಾಲದಲ್ಲಿ ಪೂರ್ತಿ ಏನಪ್ಪಾ ಅಂದ್ರ ಸಾಮಾಜಿಕ ಸ್ಥಿತಿಗತಿ ಬದಲಾಗ್ತೈತಿ. ಯಾವ ರೀತಿ ಅಂದ್ರ ಅಲ್ಲಿ ಏಕಪತ್ನಿತ್ವ ಏನಿತ್ತಲ್ರಿ, ಇಲ್ಲಿ ಏನ್ ಬರ್ತಿತ್ತಪ್ಪ ಅಂದ್ರ ಬಹುಪತ್ನಿತ್ವ ಅಥವಾ ಬಹುಪತಿತ್ವ. ಬಹುಪತಿತ್ವ ಎರಡು ಬೇರೆ ಬೇರೆ. ಬಹುಪತ್ನಿತ್ವ ಅಂದ್ರ ಒಬ್ಬ ಮಹಿಳೆಗೆ ಅನೇಕ ಜನ ಗಂಡಂದಿರಾಗಿರ್ಬೋದು, ಅಥವಾ ಬಹುಪತಿತ್ವ ಅಂದ್ರ ಒಬ್ಬ ಮಹಿಳೆಗೆ, ಒಬ್ಬ ಒಂದು ಪುರುಷನಿಗೆ ಅನೇಕ ಜನ ಹೆಂಡತಿಯರಾಗಿರ್ಬೋದು. ಈ ರೀತಿ ಏನ್ ಮಾಡ್ತೇವಪ್ಪ ಅಂದ್ರ ನಾವು ಬಹುಪತಿತ್ವವನ್ನ ನೋಡ್ತೇವೆ. ಇನ್ನ ಮಹಿಳೆಯರ ಸ್ಥಾನ ಇಲ್ಲಿ ಹಂತ ಹಂತವಾಗಿ ಕ್ಷೀಣಿಸುತ್ತಾ ಹೋಗುತ್ತದೆ ವಿದ್ಯಾರ್ಥಿಗಳೇ. ಹೌದಾ? ಇಲ್ಲಿ ಉನ್ನತ ಸ್ಥಾನದಲ್ಲಿ ಇರ್ತೈತಿ ಮಹಿಳೆಯರದು ಋಗ್ವೇದ ಕಾಲದಲ್ಲಿ. ಆದರೆ ನಂತರ ಬಂದಂತಹ ಉತ್ತರ ವೇದ ಕಾಲದಲ್ಲಿ ಏನ್ ಮಾಡ್ತೈತಪ್ಪ ಅಂದ್ರ ಮಹಿಳೆಯರ ಸ್ಥಾನಮಾನ ಕ್ಷೀಣಿಸುತ್ತಾ ಹೋಗ್ತದ. ಅವರು ಶಿಕ್ಷಣಕ್ಕೆ ಕೊಡ್ತಕ್ಕಂತಹ ಒಂದು ಪ್ರಾಮುಖ್ಯತೆ ಕಡಿಮೆ ಆಗ್ತದ. ಇಲ್ಲಿ ಏನಾಗ್ತೈತಪ್ಪ ಅಂದ್ರ ಮಹಿಳೆ ತಂದೆಯ ಆಶ್ರಯದಲ್ಲಿ, ಗಂಡನ ಆಶ್ರಯದಲ್ಲಿ, ಮಗನ ಆಶ್ರಯದಲ್ಲಿ ಬೆಳಿಬೇಕಾಗ್ತದ. ನೋಡ್ರಿ, ಚಿಕ್ಕವಳಿದ್ದಾಗ ಏನ್ ಮಾಡ್ಬೇಕಪ್ಪ ಅಂದ್ರ ತಂದೆಯ ಆಶ್ರಯದಲ್ಲಿ ಹೆಣ್ಣು ಮಗಳು ಬೆಳಿಬೇಕಾಗ್ತದ. ನಂತರ ಮದುವೆಯಾದ ನಂತರ ಗಂಡನ ಆಶ್ರಯದಲ್ಲಿ ಬೆಳಿಬೇಕಾಗ್ತದ. ವಯಸ್ಸಾದ ನಂತರ ಮಗನ ಒಂದು ಆಶ್ರಯದಲ್ಲಿ ಬೆಳಿಬೇಕಾಗ್ತದ. ಹಂಗಾದ್ರೆ ಇಲ್ಲಿ ಏನಾಗ್ತೈತಪ್ಪ ಅಂದ್ರ ಪುರುಷ ಪ್ರಧಾನ ಸಮಾಜ ಆಗ್ಬಿಡ್ತೈತಿ. ಪೂರ್ತಿಯಾದಂತಹ ಬದಲಾವಣೆಯನ್ನ ನಾವಿಲ್ಲಿ ಕಾಣ್ತೇವೆ ಎಲ್ಲಿ ಉತ್ತರ ವೇದ ಕಾಲದಲ್ಲಿ. ಹೌದಾ? ಮತ್ತೆ ಇಲ್ಲಿ ಏನಾಗ್ತೈತಪ್ಪ ಅಂದ್ರ ಜಾತಿ ಪದ್ಧತಿ ಸಮಾಜದಲ್ಲಿ ಹಾಸು ಹೋಗ್ಬಿಡ್ತೈತಿ. ಯಾವ ರೀತಿಪ್ಪ ಅಂದ್ರ ಅಲ್ಲಿ ವರ್ಣಗಳಲ್ಲಿ ಭೇದ ಭಾವ ಇರೋದಿಲ್ಲ. ಬ್ರಾಹ್ಮಣ ಕ್ಷತ್ರಿಯನಾಗಬಹುದು, ಕ್ಷತ್ರಿಯ ಬ್ರಾಹ್ಮಣನಾಗಬಹುದು. ಆದ್ರೆ ಇಲ್ಲಿ ಏನಾಗ್ತೈತಪ್ಪ ಅಂದ್ರ ನಂತರ ಬಂದಂತಹ ಪೂರ್ವ ವೇದ ಅಲ್ಲ, ಇದು ಋಗ್ವೇದ, ಪೂರ್ವ ವೇದ, ನಂತರ ಬಂದಂತಹ
ಕಾಲದಲ್ಲಿ. ಉತ್ತರ ವೇದ ಕಾಲದಲ್ಲಿ ಏನಾಗ್ತೈತಪ್ಪ ಅಂದ್ರ ಜಾತಿ ಪದ್ಧತಿ ಬರ್ತೈತಿ. ಅಂದ್ರ ವರ್ಣಗಳ ಮಧ್ಯೆ ತಾರತಮ್ಯ, ಹೌದಾ, ವರ್ಣಗಳ ಮಧ್ಯೆ ತಿಕ್ಕಾಟ, 4 ವರ್ಣಗಳ ಮಧ್ಯೆ ಏನಾಗ್ತಿತ್ತಪ್ಪ ಅಂದ್ರ ತಿಕ್ಕಾಟಗಳು, ಜಾತಿ ಪದ್ಧತಿ, ಹೌದಾ, ಮೇಲು ಕೀಳು ಅಂತಕ್ಕಂತ ಭಾವನೆ ಬರ್ತದ ಉತ್ತರ ವೇದ ಕಾಲದಲ್ಲಿ. ಅದೇ ರೀತಿಯಾಗಿ ನೋಡ್ರಿ ಇಲ್ಲಿ 4 ಆಶ್ರಮಗಳು ಬರ್ತಾವ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಅಂತೇಳಿ. ಬ್ರಹ್ಮಚರ್ಯ ಅಂತಕ್ಕಂಥದ್ದು ಇದು ವಿದ್ಯಾರ್ಜನೆ ಮಾಡ್ತಕ್ಕಂತ ಒಂದು ಶಿಕ್ಷಣ ವ್ಯವಸ್ಥೆ, ವಿದ್ಯಾರ್ಥಿ ಜೀವನ ಅಂತ ಹೇಳಿ ಹೇಳ್ಬೋದು ನಾವು, ಹೌದಾ, ಬ್ರಹ್ಮಚರ್ಯ. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರ ಗೃಹಸ್ಥ. ಇಲ್ಲಿ ಆತ ಏನ್ ಮಾಡ್ಬೇಕಾಗಿತ್ತಂದ್ರ ಸನ್ಯಾಸ ಬ್ರಹ್ಮಚರ್ಯ ಆಗಿರ್ತಕ್ಕಂತಹ ವಿದ್ಯಾರ್ಥಿ ಜೀವನದಿಂದ ಆತ ಒಂದು ಮದುವೆ ಜೀವನಕ್ಕ ಕಾಲಿರ್ತಕ್ಕಂತ ಒಂದು ಸನ್ನಿವೇಶ ಯಾವ್ದಪ್ಪ ಅಂದ್ರ ಅದು ಗೃಹಸ್ಥ. ನೆಕ್ಸ್ಟ್ ಬರ್ತಕ್ಕಂಥದ್ದು ವಾನಪ್ರಸ್ಥ. ಇದು ಧ್ಯಾನ ಜ್ಞಾನ ಮಾಡ್ತಕ್ಕಂಥದ್ದು, ವಿದ್ಯೆಯನ್ನ ಒಲಿಸ್ಕೊಳ್ತಕ್ಕಂತಹ ಒಂದು ಯೋಗ ಮಾಡ್ತಕ್ಕಂತ ಒಂದು, ಇದು ಕಾಡಿಗೆ ಹೋಗಿ ಧ್ಯಾನದಲ್ಲಿ ಮಗ್ನರಾಗಬೇಕು ಆ ಒಂದು ಸನ್ನಿವೇಶ. ಇದು ಯಾವ್ದಪ್ಪ ಅಂದ್ರ ವಾನಪ್ರಸ್ಥ. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರ ಸನ್ಯಾಸ. ಇದು ಗೃಹಸ್ಥಾಶ್ರಮವನ್ನ ಪೂರ್ತಿಯಾಗಿ ತೊರೆದು, ಹೌದಾ, ಸನ್ಯಾಸಿ ಜೀವನವನ್ನ ಸ್ವೀಕಾರ ಮಾಡ್ತಕ್ಕಂಥದ್ದು, ಎಲ್ಲವನ್ನ ತ್ಯಜಿಸಿ ವೈರಾಗ್ಯವನ್ನ ಹೊಂದತಕ್ಕಂತಹ ಒಂದು ಸ್ಟೇಜ್ ಅಂತ ಹೇಳಿ ಹೇಳ್ಬೋದು. ಇದ ಯಾವ್ದಪ್ಪ ಅಂದ್ರ ಸನ್ಯಾಸತ್ವ, ಹೌದಾ. ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಇವರು ವೇದ ಕಾಲದವರು ಯಾವ್ಯಾವ ಬೆಳೆಗಳನ್ನ ಬೆಳಿತಿದ್ರಪ್ಪ ಅಂದ್ರ ಗೋಧಿ, ಅಕ್ಕಿ, ಬಾರ್ಲಿ, ತರಕಾರಿ, ಹಣ್ಣುಗಳನ್ನ ಬೆಳಿತಿದ್ರು, ಹೌದಾ. ಅದೇ ರೀತಿಯಾಗಿ ಇವರು ಹಾಲನ್ನ ಸೇವಿಸ್ತಿದ್ರು. ಆಮೇಲೆ ಮೀನು ಮಾಂಸವನ್ನು ಕೂಡ ಸೇವನೆಯನ್ನ ಮಾಡ್ತಿದ್ರು. ಆಮೇಲೆ ಸೋಮ ಮತ್ತು ಸುರ ಅಂತಕ್ಕಂತಹ ಮಾದಕ ಪೇಯಗಳನ್ನು ಕೂಡ ಇವರು ಸೇವನೆಯನ್ನ ಮಾಡ್ತಿದ್ರು, ಹೌದಾ. ಅದೇ ರೀತಿಯಾಗಿ ಹತ್ತಿ ಮತ್ತು ಉಣ್ಣೆ ಬಟ್ಟೆಗಳನ್ನ ಇವರು ಧರಿಸ್ತಿದ್ರು ವಿದ್ಯಾರ್ಥಿಗಳೇ, ಹೌದಾ. ಹತ್ತಿ ಮತ್ತು ಉಣ್ಣೆ ಬಟ್ಟೆಗಳನ್ನ ಧರಿಸ್ತಿದ್ರು. ಚಿನ್ನ, ಬೆಳ್ಳಿ ಮತ್ತು ಹೂವಿನಿಂದ ಮಾಡಿರ್ತಕ್ಕಂತಹ ಆಭರಣಗಳನ್ನ ಇವರು ತೊಡ್ತಿದ್ರು. ಅಂದ್ರೆ ಹೂವಿನಿಂದ ಅಂದ್ರೆ ಇಲ್ಲಿ ನೋಡ್ರಿ ಆ ಶಕುಂತಲೆ ಕೈಗೆ, ಇಲ್ಲಿ ಆಮೇಲೆ ತುರುಬಿಗೆ, ಈ ರೀತಿ ಕೊರಳಿಗೆ ಹಾರ, ಈ ರೀತಿ ಯಾವ ರೀತಿ ತೊಡ್ತಿದ್ಲಲ್ರಿ, ಆ ರೀತಿ ಏನ್ ಮಾಡ್ತಿದ್ರು ಅಂದ್ರೆ ಇವರು ಹೂವಿನ ಒಂದು ಆಭರಣಗಳನ್ನ. ಈಗ ನಾವು ತೊಡ್ತೇವ್ರಿ ಯಾವಾಗತ್ರ ಮದ್ವಿ ಫಂಕ್ಷನ್ನಾಗ, ಹಳದಿ ಫಂಕ್ಷನ್ ಇರ್ತೈತಲ್ರಿ, ಹಳದಿ ಫಂಕ್ಷನ್ ಒಳಗ ಅರಿಶಿನ ಅಂತ ಏನ್ ಹೇಳ್ತೇವಲ್ಲ, ಅವಾಗ ಆರ್ಟಿಫಿಷಿಯಲ್ ಸ್ಟೇಷನರಿ ಅಂಗಡಿಯಿಂದ ತಂದಿರ್ತೀವಿ. ಅದು ಯಾವ್ದು ಪ್ಲಾಸ್ಟಿಕ್ ಅಥವಾ ಬಟ್ಟೆಯಿಂದನೋ, ಅಂದ್ರ ಹೂವಿನ ತರ ಅದು ಕಾಣಿರ್ಬೇಕು ನಮಗಷ್ಟ, ಬಟ್ ಹೂವಲ್ಲ. ಆದ್ರ ವೇದ ಕಾಲದ ಜನ ಏನ್ ಮಾಡ್ತಿದ್ರಪ್ಪ ಅಂದ್ರ ಹೂವಿನ ಆಭರಣಗಳನ್ನು ಕೂಡ ತೊಡ್ತಿದ್ರು, ಹೌದಾ. ಚಿನ್ನದ ಆಭರಣಗಳಾಗಿರ್ಬಹುದು, ಬೆಳ್ಳಿಯ ಆಭರಣಗಳಾಗಿರ್ಬಹುದು, ಈ ರೀತಿಯ ಆಭರಣಗಳನ್ನ ಇವರ ತೊಡ್ತಿದ್ರು, ಹೌದಾ. ಅದೇ ರೀತಿಯಾಗಿ ಇವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರ ಕೆಲವೊಂದು ಮನರಂಜನೆಯ ಆಟಗಳನ್ನ ಆಡ್ತಿದ್ರು. ಯಾವ್ದಪ್ಪ ಅಂದ್ರ ಜೂಜಾಟ ಆಗಿರ್ಬಹುದು, ಅಥವಾ ರಥ ಓಡಿಸೋ ಸ್ಪರ್ಧೆ ಆಗಿರ್ಬಹುದು, ಕುದುರೆ ಗಾಡಿಯನ್ನು ಓಡಿಸ್ತಕ್ಕಂತ ಸ್ಪರ್ಧೆ ಆಗಿರ್ಬಹುದು, ಅಥವಾ ಸಂಗೀತ ಆಗಿರ್ಬಹುದು, ನೃತ್ಯ ಆಗಿರ್ಬಹುದು. ಇವು ಏನಾಗಿದ್ವಪ್ಪ ಅಂದ್ರ ಸಾಮಾಜಿಕ ಜೀವನದ ಒಂದು ಸ್ಥಿತಿಗತಿಗಳು ಆಗಿದ್ವು, ಹೌದಾ. ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂದ್ರ ಈ ಒಂದು ಆರ್ಯರ ಅಥವಾ ವೇದ ಕಾಲದ ಆರ್ಥಿಕ ಒಂದು ಸ್ಥಿತಿಗತಿ ಅಂತ ಹೇಳಿ ಹೇಳ್ಬೋದು. ಹಂಗಾರ ಆರ್ಥಿಕ ಸ್ಥಿತಿಗತಿಗಳೆಲ್ಲ ನಾವು ಏನ್ ಮಾಡ್ತೇವಪ್ಪ ಅಂದ್ರ ಋಗ್ವೇದ ಮತ್ತು ಯಜುರ್ವೇದ, ಋಗ್ವೇದ ಅಂದ್ರ ಪೂರ್ವ ವೇದಗಳ ಕಾಲ, ಹೌದಾ, ಪೂರ್ವ ವೇದಗಳ ಕಾಲ, ಆಮೇಲೆ ನಂತರ ವೇದಗಳ ಕಾಲ ಅಥವಾ ಉತ್ತರ ವೇದಗಳ ಕಾಲ ಅಂತ ಹೇಳಿ ಬರ್ತೈತಿ, ಹೌದಾ. ಈ ರೀತಿಯಾಗಿ ಏನ್ ಮಾಡ್ತೇವಪ್ಪ ಅಂದ್ರೆ ಇಲ್ಲೂ ಕೂಡ ನಾವು 2 ರೀತಿಯಾಗಿ ಆರ್ಥಿಕ ಒಂದು ಸ್ಥಿತಿಗತಿಗಳನ್ನ ನೋಡ್ತೇವೆ. ಹಂಗಾರ ಪೂರ್ವ ವೇದ ಕಾಲದಲ್ಲಿ ಏನ್ ಮಾಡ್ತೇವಪ್ಪ ಅಂದ್ರ ಆ ಒಂದು ಆರ್ಯರು ಹಳ್ಳಿಗಳಲ್ಲಿ ವಾಸ ಮಾಡಿರೋದನ್ನ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಪೂರ್ವ ವೇದ ಕಾಲದಲ್ಲಿ ಈ ಜನರು ಏನ್ ಮಾಡ್ತಿದ್ರಪ್ಪ ಅಂದ್ರ ಕೃಷಿಯನ್ನ ಅವಲಂಬಿಸಿದ್ರು ಅಥವಾ ಪಶುಪಾಲನೆಯನ್ನ ಅವರ ಉದ್ಯೋಗವನ್ನಾಗಿ ಮಾಡ್ಕೊಂಡಿದ್ರು. ಕೃಷಿ ಅಥವಾ ಪಶುಪಾಲನೆ ಅವರ ಒಂದು ಉದ್ಯೋಗ ಆಗಿತ್ತು. ಆಮೇಲೆ ಭೂಮಿಯನ್ನು ಏನಂತ ಕರೀತಿದ್ರಪ್ಪ ಅಂದ್ರೆ ಇದು ಇಂಪಾರ್ಟೆಂಟ್, ಭೂಮಿಯನ್ನ ಅವರ
ಕರಿತಿದ್ರು. ಹೌದಾ? ಕ್ಷೇತ್ರ ಇದು ಇಂಪಾರ್ಟೆಂಟ್ ರೀ. ಭೂಮಿಯನ್ನ ಅವರ ಕ್ಷೇತ್ರ ಅಂತ ಹೇಳಿ ಕರಿತಿದ್ರು. ಅದೇ ರೀತಿಯಾಗಿ ಇವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರ ಋಗ್ವೇದ ಕಾಲದವರು ಕೆಲವೊಂದು ಕೆಲಸಗಳನ್ನ ಮಾಡ್ತಿದ್ರು. ಯಾವ ರೀತಿ ಕೆಲಸಪ್ಪ ಅಂದ್ರ ಬಳಿಗ ಕೆಲಸ ಅಥವಾ ಮರ ಕೆಲಸ ಅಂತ ಹೇಳ್ತೇವೆ ನಾವು. ಹೌದಾ? ಮರಗೆಲಸ ಆಗಿರ್ಬಹುದು, ಕುಂಬಾರಿಕೆ ಆಗಿರ್ಬಹುದು, ನೇಕಾರಿಕೆ ಆಗಿರ್ಬಹುದು, ಈ ರೀತಿಯಾದಂತಹ ಕುಶಲಕರ್ಮಿಗಳನ್ನ ನಾವು ವೇದಿಕ ಸಂಸ್ಕೃತಿಯಲ್ಲಿ ಕಾಣ್ತೇವೆ. ಅದೇ ರೀತಿಯಾಗಿ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಇವರು ವಸ್ತು ವಿನಿಮಯ ಪದ್ಧತಿ ಇತ್ತು ವಿದ್ಯಾರ್ಥಿಗಳೇ. ಹಂಗಾದ್ರ ಒಂದ್ ಚೀಲ ಗೋಧಿ ನನಗ್ ಬೇಕಾಗಿರ್ತೈತಿ, ನಾ ಏನ್ ಮಾಡೋದ, ನಿನಗ್ ನನ್ನಲ್ಲಿರ್ತಕ್ಕಂತ ಒಂದು ಚೀಲ ಜೋಳವನ್ನ ನಿನಗ್ ಕೊಟ್ಟು ಅಥವಾ ಒಂದು ಚೀಲ ಬಾರ್ಲಿಯನ್ನ ನಿನಗ್ ಕೊಟ್ಟು ನಿನ್ನಲ್ಲಿರ್ತಕ್ಕಂತ ಒಂದು ಚೀಲ ಗೋಧಿಯನ್ನ ನಾನ್ ತಗೊಳ್ಳು. ಈ ರೀತಿ ಅವಕ್ ಬೆಲೆ ಎಷ್ಟಾದ್ರೂ ಇರ್ಲಿ, ಅವ್ರು ಏನ್ ನೋಡ್ತಿದ್ರು, ಬರೇ ವಸ್ತುಗಳನ್ನ ನೋಡ್ತಿದ್ರು. ಹೌದಾ? ಅವರು ಹಣಕ್ಕ ಇಂಪಾರ್ಟೆಂಟ್ ಕೊಡ್ತಿರ್ಲಿಲ್ಲ. ವಸ್ತು ವಿನಿಮಯ ಪದ್ಧತಿ ಅವಾಗ ಅಸ್ತಿತ್ವದಲ್ಲಿತ್ತು. ಹೌದಾ? ಅದೇ ರೀತಿಯಾಗಿ ನಂತರ ಬಂದಂತಹ ಉತ್ತರ ವೇದ ಕಾಲದಲ್ಲಿ ಏನಾಗ್ತಿತ್ತಪ್ಪ ಅಂದ್ರ, ಇಲ್ಲಿ ಹಳ್ಳಿಗಳು ಏನಿರ್ತಾವಲ್ರಿ ಋಗ್ವೇದ ಕಾಲದಲ್ಲಿ ಅಥವಾ ಪೂರ್ವವೇದ ಕಾಲದಲ್ಲಿ ಹಳ್ಳಿಗಳು ಏನಿರ್ತಾವಲ್ಲ ಅವ ಏನಪ್ಪಾ ಅಂದ್ರ ಸಿಟಿಗಳಾಗಿ ಪರಿವರ್ತನೆ ಆಗ್ತಾವ, ನಗರಗಳಾಗಿ ಪರಿವರ್ತನೆಗಳಾಗ್ತಾವ. ಹೌದಾ? ಅದೇ ರೀತಿಯಾಗಿ ಏನಾಗ್ತಿತ್ತಪ್ಪ ಅಂದ್ರೆ ಈ ಒಂದು ಆರ್ಯರು ಕೃಷಿಗಿಂತ ಹೆಚ್ಚು ಏನ್ ಮಾಡ್ತಾರಂದ್ರ ಉತ್ತರ ವೇದ ಕಾಲದಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಮಹತ್ವ ಕೊಡ್ತಾರೋ. ಹೌದಾ? ಇಲ್ಲಿ ಕೃಷಿಗೆ ಮಹತ್ವ ಕೊಟ್ಟಿದ್ದೆ, ಆದ್ರೆ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಮಹತ್ವವನ್ನ ಕೊಡ್ತಾರೋ. ಹಾಗಾದ್ರೆ ಯಾವ ರೀತಿ ವ್ಯಾಪಾರ ವಾಣಿಜ್ಯವನ್ನ ಮಾಡ್ತಿದ್ರಪ್ಪ ಅಂದ್ರ ಅವ್ರ ಹತ್ತಿಯನ್ನ, ರೇಷ್ಮೆಯನ್ನ ತಮ್ಮ ವಾಣಿಜ್ಯ ವಸ್ತುವನ್ನಾಗಿ ಬಳಸ್ಕೊಂಡಿದ್ರು. ವಾಣಿಜ್ಯ ಅಂದ್ರ ಕೇವಲ ಹಣಕ್ಕಾಗಿ. ಹೌದಾ? ಈ ಜೋಳ, ಮೆಕ್ಕೆಜೋಳ, ಗೋಧಿ ಇವನ್ನೆಲ್ಲ ನಾವು ಬೆಳಿತೀವೋ ಅವು ಏನ್ರಿ ಅಂದ್ರ ತಿನ್ಲಿಕ್ಕೆ. ಈ ಕಬ್ಬ, ಆಮೇಲೆ ಈ ಹತ್ತಿ ಇವುಗಳನ್ನ, ಆಮೇಲೆ ಈ ಸೆಣಬು ಇವನ್ನೆಲ್ಲ ಏನ್ ಮಾಡ್ತೇವಪ್ಪ ಅಂದ್ರ ನಾವು ಇವುಗಳನ್ನ ವಾಣಿಜ್ಯ ಬೆಳೆಗಳು ಅಂತ ಹೇಳ್ಬೋದು. ಇವ್ರು ಏನ್ ಮಾಡ್ತಾರಂದ್ರ ರೇಷ್ಮೆ ಮತ್ತು ಹತ್ತಿಗಳನ್ನ ವಾಣಿಜ್ಯ ವಸ್ತುಗಳನ್ನಾಗಿ, ಬೆಳೆಗಳನ್ನಾಗಿ ಬೆಳಿತಾರು. ಅದೇ ರೀತಿಯಾಗಿ ವಸ್ತುಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಇವರು ಪೂರ್ವವೇದ ಕಾಲದಲ್ಲಿ ಹೆಂಗ ವಸ್ತುಗಳ ವಿನಿಮಯ ಪದ್ಧತಿ ಇತ್ತಲ್ಲ, ಅದೇ ರೀತಿಯಾಗಿ ಉತ್ತರ ವೇದ ಕಾಲದಲ್ಲಿಯೂ ಕೂಡ ವಸ್ತುಗಳ ಒಂದು ವಿನಿಮಯ ಪದ್ಧತಿಯನ್ನ ಮುಂದುವರ್ಸ್ಕೊಂಡು ಹೋಗ್ತಾರು. ಇನ್ನೊಂದು ಇಂಪಾರ್ಟೆಂಟ್ ಬರ್ತೈತ್ರಿ, ಇವ್ರು ಏನ್ ಮಾಡ್ತಿದ್ರಂದ್ರ ಇವರ ಆರ್ಥಿಕ ಪರಿಸ್ಥಿತಿಯಲ್ಲಿ ನಿಷ್ಕ ಅಂತಕ್ಕಂತ ಒಂದು ಚಿನ್ನದ ತುಣುಕನ್ನ, ಹೌದಾ ವಿದ್ಯಾರ್ಥಿಗಳೇ, ನಿಷ್ಕ ಅಂತಕ್ಕಂತ ಒಂದು ಚಿನ್ನದ ತುಣುಕನ್ನ ಇವ್ರು ಏನ್ ಮಾಡಿರ್ತಾರಪ್ಪ ಅಂದ್ರ ಇವರ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಬಳಕೆಯಲ್ಲಿ ಇರ್ತದ. ಚಿನ್ನದ ತುಣುಕು ನಿಷ್ಕ ಅಂತಕ್ಕಂಥದ್ದು ಇದು ಏನಪ್ಪಾ ಅಂದ್ರ ಇವರ ಒಂದು ಆರ್ಥಿಕ ಸ್ಥಿತಿ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ಬರ್ತೈತಿ ಯಾವ್ದಪ್ಪ ಅಂದ್ರೆ ಇವರು ಧಾರ್ಮಿಕ ಸ್ಥಿತಿ ಅಂತ ಹೇಳ್ಬೋದು. ಹೌದಾ? ಇವರು ವೈದಿಕ ಧರ್ಮ, ಇದು ಒಂದು ಸನಾತನ ಧರ್ಮ ಅಂತ ಹೇಳ್ಬೋದು, ಹಳೆಯ ಧರ್ಮ. ಹೌದಾ? ಇದು ಅಗ್ದಿ ಪೂರ್ತಿ ಏನಪ್ಪಾ ಅಂದ್ರೆ ಒಂದು ಹಿಂದೂ ಧರ್ಮ, ಸನಾತನ ಧರ್ಮ, ಬ್ರಾಹ್ಮಣ ಧರ್ಮ ಅಥವಾ ಹಳೆಯ ಧರ್ಮ ಅಂತ ಹೇಳ್ಬೋದು ವೈದಿಕ ಧರ್ಮವನ್ನ ನಾವು. ಹೌದಾ? ಇವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರ ಇವರು ಒಂದು ಆರಾಧ್ಯ ದೈವ ಆಗಿ ಯಾರ್ಯಾರು ಇವರು ಪ್ರಕೃತಿಯನ್ನ ಆರಾಧಿಸ್ತಿದ್ರು, ಪ್ರಕೃತಿಯನ್ನ ಆರಾಧ್ಯ ದೈವವನ್ನಾಗಿ ಮಾಡ್ಕೊಂಡಿದ್ರು. ಹೌದಾ? ಇಲ್ಲಿ ಗಿಡಗಳನ್ನ, ಮಣ್ಣನ್ನ, ಅಗ್ನಿಯನ್ನ, ವರುಣನನ್ನ, ಸೂರ್ಯನನ್ನ, ಹೌದಾ ಅಂದ್ರೆ ಗಾಳಿ, ಸೂರ್ಯ, ಅಗ್ನಿ ಎಲ್ಲವನ್ನ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಇವರು ಪೂಜೆ ಮಾಡ್ತಿದ್ರು. ಆದ್ರೆ ಒಂದ್ ಏನಪ್ಪಾ ಅಂದ್ರೆ ಇವರು ಮೂರ್ತಿ ಪೂಜೆಯನ್ನ ಮಾಡ್ತಿರ್ಲಿಲ್ಲ ವಿದ್ಯಾರ್ಥಿಗಳು. ಹೌದಾ? ಇವರು ಮೂರ್ತಿ ಪೂಜೆಯನ್ನ ಮಾಡ್ತಿರ್ಲಿಲ್ಲ, ನಿಸರ್ಗವನ್ನೇ ಪೂಜೆ ಮಾಡ್ತಾ ಇದ್ರು. ಯಾವಾಗ ಅಂದ್ರೆ ಅದು ಪೂರ್ವ ವೇದ ಕಾಲದಲ್ಲಿ. ಇನ್ ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂದ್ರೆ ಉತ್ತರ ವೇದ ಕಾಲ. ಉತ್ತರ ವೇದ ಕಾಲದಲ್ಲಿ ಏನ್ ಮಾಡ್ತಿದ್ದಪ್ಪ ಅಂದ್ರ ಈ ಒಂದು ಆಚರಣೆಗಳು ಅತ್ಯಂತ ಕಠಿಣ ಆಕಾವ. ಧರ್ಮಾಚರಣೆ ಅತ್ಯಂತ ಕಠಿಣ ಒಂದು ಪರಿಸ್ಥಿತಿಗೆ ಬರ್ತೀವಿ. ಯಾಕಪ್ಪ ಅಂದ್ರ ದೇವತೆಗಳ ಒಂದು ಸಂಖ್ಯೆ ಹೆಚ್ಚಾಗ್ತೈತಿ. ಅಲ್ಲಿ ಕೇವಲ ನಿಸರ್ಗವನ್ನ ಪೂಜೆ ಮಾಡ್ತಿರ್ತಾರು. ಇಲ್ಲಿ ಗಣೇಶ, ಲಕ್ಷ್ಮಿ, ಕಾಳಿ, ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೇಳಿ ಸಾಕಷ್ಟು ದೇವತೆಗಳನ್ನ ಪೂಜೆ ಮಾಡೋದ್ರಿಂದ ಇಲ್ಲಿ ಏನಾಗ್ತೈತಪ್ಪ ಅಂದ್ರ ದೇವತೆಗಳ ಸಂಖ್ಯೆ ಹೆಚ್ಚಾಗ್ತೈತಿ. ಆಮೇಲೆ ಇಲ್ಲಿ ಹತ್ಯೆ ಯಾವ ಹತ್ಯೆಪ್ಪ ಅಂದ್ರ ಆಕಳವನ್ನ ಒಂದು
ಇರಲಿಲ್ಲ. ಅದೇ ರೀತಿಯಾಗಿ ಇವರು ಕ್ಷುದ್ರ ಒಂದು ಪೂಜೆಯನ್ನ ಮಾಡ್ತಿದ್ರು, ವಾಮಾಚಾರಗಳನ್ನ ಮಾಡ್ತಿದ್ರು. ಹೌದಾ? ಅದೇ ರೀತಿಯಾಗಿ ಮಾಟ ಮಂತ್ರಗಳನ್ನ ಮಾಡ್ತಿದ್ರು, ಆತ್ಮ ಪೂಜೆಯನ್ನ ಮಾಡ್ತಿದ್ರು. ಪರಕಾಯ ಪ್ರವೇಶ ಅಂದ್ರ ಬೇರೆ ಆತ್ಮದಲ್ಲೇ ಹೋಗೋದ್ರಿ. ನಾವು ಪಿಕ್ಚರ್ ಒಳಗ್ ನೋಡ್ತೇವೆ ನೋಡ್ರಿ, ಒಂದ್ ಆತ್ಮ ಒಳಗ್ ಮತ್ತೊಂದ್ ಮನುಷ್ಯ ಹೋಗುದು, ಅಥವಾ ಒಂದ್ ಆತ್ಮ ಮತ್ತೊಂದ್ ಆತ್ಮ ಒಳಗ್ ಹೋಗುದು. ಈ ರೀತಿ ವೇದ ಕಾಲದಲ್ಲಿ ಕಾಣ್ತೇವು. ಈ ರೀತಿ ಆತ್ಮದ ಪರಕಾಯ ಪ್ರವೇಶವನ್ನ ಇವರ ಮಾಡ್ತಿದ್ರು. ಆಮೇಲೆ ಹಿಂದೂ ವೇದ, ಉಪನಿಷತ್, ಪುರಾಣ, ಸ್ಮೃತಿ, ರಾಮಾಯಣ, ಮಹಾಭಾರತ ಅಂತ ಮಹಾಕಾವ್ಯಗಳ ನಮಗ ಈ ಒಂದು ವೈದಿಕ ಸಂಸ್ಕೃತಿ, ಅದರಲ್ಲೂ ಉತ್ತರ ವೇದದಲ್ಲಿ ನಾವು ಕಾಣ್ತೇವೆ. ಇದು ಏನಪ್ಪಾ ಅಂದ್ರೆ ಅವರ ಧಾರ್ಮಿಕ ಸ್ಥಿತಿ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ಬರ್ತೈತಿ ಯಾವ್ದಪ್ಪ ಅಂದ್ರೆ ಅವರ ಶಿಕ್ಷಣ ಮತ್ತು ವಿಜ್ಞಾನ. ವೈದಿಕ ಸಂಸ್ಕೃತಿಯವರ ಅಥವಾ ವೇದ ಕಾಲದವರ ಶಿಕ್ಷಣ, ಅದೇ ರೀತಿಯಾಗಿ ಅವರ ವಿಜ್ಞಾನ, ಇವರ ಒಂದು ಶಿಕ್ಷಣ ಯಾವ ರೀತಿ ಇತ್ತಪ್ಪ ಅಂದ್ರ ಗುರುಕುಲ ಶಿಕ್ಷಣವನ್ನ ಕಲಿತಿದ್ರು. ಅಥವಾ ಪಾಠಶಾಲೆಯಲ್ಲಿ ಆಗಿರ್ಬೋದು, ಅಥವಾ ಅಗ್ರಹಾರಗಳಲ್ಲಾಗಿರ್ಬೋದು, ಅಥವಾ ಘಟಿಕಗಳಲ್ಲಾಗಿರ್ಬೋದು, ದೇವಸ್ಥಾನಗಳಲ್ಲಿ ಆಗಿರ್ಬೋದು, ಇವರ ಶಿಕ್ಷಣವನ್ನ, ಅದು ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ. ಇನ್ನು ಉನ್ನತ ಶಿಕ್ಷಣಕ್ಕೆ ಓದಿದ್ದೇ ಆದ್ರೆ ಅನೇಕ ವಿಶ್ವವಿದ್ಯಾಲಯಗಳನ್ನ ನಾವು ಕಾಣ್ತೀವಿ, ಕಂಚಿ ಮತ್ತು ತಕ್ಷಶಿಲೆಯಲ್ಲಿ. ಹೌದಾ? ವಿಶ್ವವಿದ್ಯಾಲಯಗಳನ್ನ, ಉನ್ನತ ಶಿಕ್ಷಣಕ್ಕಾಗಿ ವಿಶ್ವವಿದ್ಯಾಲಯಗಳನ್ನ ಕೂಡ ನಾವು ಕಾಣ್ತೇವೆ. ಆಮೇಲೆ ಇವರು ಏನ್ ಮಾಡಿದ್ರಪ್ಪ ಅಂದ್ರ ಸ್ತ್ರೀ ಪುರುಷರಿಗೆ ಶಿಕ್ಷಣವನ್ನ ಸಮಾನ ರೀತಿಯಾಗಿ ನೀಡ್ತಿದ್ರು ವೇದ ಕಾಲದವರು. ಹೌದಾ? ಸ್ತ್ರೀ ಪುರುಷರಿಗೆ ಶಿಕ್ಷಣವನ್ನ ನೀಡ್ತಿದ್ರು. ಉದಾಹರಣೆಗೆ ಇಲ್ಲಿ ಅನೇಕ ಜನ ಸ್ತ್ರೀಯರು ಕೂಡ ಪುರುಷರಷ್ಟೇ ಒಂದು ಶಿಕ್ಷಣದಲ್ಲಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಾರು. ಯಾರಪ್ಪ ಅಂದ್ರ ಗಾರ್ಗಿ ಆಗಿರ್ಬೋದು, ಮೈತ್ರೇಯಿ ಆಗಿರ್ಬೋದು, ಆಮೇಲೆ ಶಾಶ್ವತಿ ಆಗಿರ್ಬೋದು. ಹೌದಾ? ಈ ರೀತಿ ಏನಪ್ಪಾ ಲೋಪಮುದ್ರ ಆಗಿರ್ಬೋದು. ಈ ರೀತಿ ನಾವು ಮಹಿಳೆಯರನ್ನ, ಅನೇಕ ರೀತಿಯಾದಂತಹ ಮಹಿಳೆಯರನ್ನ ನೋಡ್ತೇವೆ. ಹಾಗಾದ್ರೆ ಯಾವ್ಯಾವ ವಿಷಯಗಳನ್ನ ಅಧ್ಯಯನ ಮಾಡ್ತಿದ್ರಿ ಶಿಕ್ಷಣದಲ್ಲಿ? ಈ ರೀತಿ ಈಗ ನಾವ್ ಏನ್ ಮಾಡ್ತೇವೆ, ಕನ್ನಡ, ಇಂಗ್ಲಿಷ್, ಹಿಂದಿ ಅಧ್ಯಯನ ಮಾಡ್ತೇವೆ. ಹೌದಾ? ಅವಾಗ ಏನ್ ಮಾಡ್ತಿದ್ರಪ್ಪ ಅಂದ್ರ ವೇದಗಳ ಬಗ್ಗೆ, ಪುರಾಣಗಳ ಬಗ್ಗೆ, ಉಪನಿಷತ್ಗಳ ಬಗ್ಗೆ, ಹೌದಾ, ಗಣಿತದ ಬಗ್ಗೆ, ಖಗೋಳದ ಬಗ್ಗೆ, ಹೌದಾ, ಜ್ಯೋತಿಷ್ ಶಾಸ್ತ್ರದ ಬಗ್ಗೆ, ತತ್ವಶಾಸ್ತ್ರದ ಬಗ್ಗೆ, ತರ್ಕಶಾಸ್ತ್ರದ ಬಗ್ಗೆ, ಔಷಧಗಳ ಬಗ್ಗೆ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಇವು ಅವರ ಒಂದು ವಿಷಯಗಳಾಗಿದ್ದು. ಹೌದಾ? ತರ್ಕಶಾಸ್ತ್ರ, ಖಗೋಳಶಾಸ್ತ್ರ, ಈ ರೀತಿಯವರ ಒಂದು ಸಬ್ಜೆಕ್ಟ್ಗಳಾಗಿದ್ವು. ಆಮೇಲೆ ಕೆಲವೊಂದು ಔಷಧಿಗಳನ್ನ ಕೂಡ ಅವರು ಉಪಯೋಗಿಸ್ತಿದ್ರು. ಯಾವ ರೀತಿ ಔಷಧಗಳಂದಪ್ಪ, ಅದು ಗಿಡಮೂಲಿಕೆಗಳಿಂದ, ಗೆಡ್ಡೆಗಳಿಂದ, ಎಲೆಗಳಿಂದ, ತೈಲದಿಂದ, ಲವಣಗಳಿಂದ, ಮಣ್ಣಿನಿಂದ ಮಾಡಿರ್ತಕ್ಕಂತಹ ಔಷಧಿಗಳು. ಹೌದಾ? ಅದೇ ರೀತಿಯಾಗಿ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರ ಒಂದು ಪಂಚಾಂಗವನ್ನು ಉಪಯೋಗಿಸ್ತಿದ್ರು. ಯಾವ ಪಂಚಾಂಗಪ್ಪ ಅಂದ್ರ ಅದು ಚಂದ್ರಮಾನ ಪಂಚಾಂಗ. ಇದು ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ವೈದಿಕ ಕಾಲದ ಪಂಚಾಂಗ ಯಾವುದು ಅಂತ ಕೇಳಿದ್ರೆ ನಿಮ್ಮ ಉತ್ತರ ಯಾವ್ದಾಗಿರಬೇಕಪ್ಪ ಅಂದ್ರ ಚಂದ್ರಮಾನ. ಹೌದಾ? ಚಂದ್ರಮಾನ ಪಂಚಾಂಗವನ್ನ ಇವರು ಬಳಕೆಯಲ್ಲಿತ್ತು. ಯಾರ್ದು? ವೈದಿಕ ಸಂಸ್ಕೃತಿಯವ್ರದ್ದು. ಹೌದಾ? ಈ ರೀತಿ ಏನ್ ಮಾಡ್ತೇವಪ್ಪ ಅಂದ್ರೆ ನಾವು ಈ ಒಂದು ವೈದಿಕ ಸಂಸ್ಕೃತಿ, ವೇದ ಕಾಲದ ಬಗ್ಗೆ ರಾಜಕೀಯ ಸ್ಥಿತಿ ಆಗಿರ್ಬೋದು, ಸಾಮಾಜಿಕ ಸ್ಥಿತಿ ಆಗಿರ್ಬೋದು, ಅವರ ಆರ್ಥಿಕ, ಧಾರ್ಮಿಕ ಮತ್ತು ಶಿಕ್ಷಣ, ಅದೇ ರೀತಿಯಾಗಿ ಅವರ ವಿಜ್ಞಾನಗಳನ್ನು ಕೂಡ ನಾವು ಅಧ್ಯಯನ ಮಾಡ್ತೀವಿ. ಅದಕ್ಕ ಏನ್ ಮಾಡ್ತಿದ್ರಿ ಅವಾಗ ಖಗೋಳಶಾಸ್ತ್ರಜ್ಞರು. ಹೌದಾ? ಆಮೇಲೆ ಭೂಮಿ, ಸೂರ್ಯ, ಚಂದ್ರ ಇವ್ ಏನ್ ಮಾಡಪ್ಪ ಅಂದ್ರೆ ಬೇರೆ ಬೇರೆ ಅಂತ ಹೇಳಿ ಅವ್ರ ಒಂದು ಕಲ್ಪನೆಯಾಗಿತ್ತು. ಯಾಕಂದ್ರೆ ಸಾಕಷ್ಟು ವಿಜ್ಞಾನವನ್ನು ಕೂಡ ಅವ್ರು ಅರ್ಥಕೊಂಡಿದ್ರು. ಹೌದಾ? ಸೂರ್ಯನ ಬೇರೆ, ಭೂಮಿನ ಬೇರೆ, ಚಂದ್ರನ ಬೇರೆ, ಈ ರೀತಿ ಕಲ್ಪನೆಗಳು ಕೂಡ ಅವರಿಗೆ ಇತ್ತು. ಇದು ಏನಪ್ಪಾ ಅಂದ್ರ ನಾವು ಇವತ್ತಿನ ಒಂದು ತರಗತಿಯಲ್ಲಿ ಅಭ್ಯಾಸ ಮಾಡ್ತಿರ್ತಕ್ಕಂತ 4.1 ವೈದಿಕ ಸಂಸ್ಕೃತಿ. ವಿದ್ಯಾರ್ಥಿಗಳೇ, ಮುಂದಿನ ತರಗತಿಯಲ್ಲಿ ಏನ ಮಾಡೋಣಪ್ಪ ಅಂದ್ರ ಇನ್ನು 4.2 ಒಂದು ಅಧ್ಯಾಯವನ್ನ ನಾನು ನಿಮ್ಮ ಮುಂದೆ ತಗೊಂಡ್ ಬರ್ತೇನೆ. ದಯವಿಟ್ಟು ನಮ್ಮ ಈ ಒಂದು ಚಾನಲ್ಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ನಮ್ಮ ಒಂದು ವಿಡಿಯೋಗಳನ್ನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಗೆ